ಟ್ಯೂಷನ್ ಇದನ್ನು ನಡೆಸಿಕೊಳ್ಳಲು ಎಸ್ ದುಂಡಿರಾಜರವರು ವೇದಿಕೆ ಮೇಲೆ ಬರ್ತಾ ಇದ್ದಾರೆ. ಅವರ ಕಿರು ಪರಿಚಯವನ್ನು ನಾನು ಮಾಡಿಕೊಳ್ತೀನಿ. ಈಗ ಶ್ರೀಯುತ ಎಚ್ ದುಂಡಿರಾಜರವರು ಹನಿಗವಳಗಳ ರಾಜ, ಚುಟುಕು ಚಕ್ರವರ್ತಿ ಎಂದೇ ಜನಪ್ರಿಯರಾಗಿರುವರು. ಅವರು ಪದ್ಯ ಹಾಗೂ ಗದ್ಯ ಎರಡರಲ್ಲೂ ಗಣನೀಯ ಕೃಷಿ ಮಾಡಿರುವ ಸಮಕಾಲೀನ ಕನ್ನಡ ಸಾಹಿತ್ಯದ ಪ್ರಮುಖ ಲೇಖಕರಲ್ಲೊಬ್ಬರಾಗಿದ್ದಾರೆ. ಈವರೆಗೆ ಇವರು 70 ಕೃತಿಗಳು ಪ್ರಕಟವಾಗಿವೆ. ಇವುಗಳಲ್ಲಿ 6500ಕ್ಕೂ ಹೆಚ್ಚು ಹನಿಗವನಗಳು, 400ಕ್ಕೂ ಹೆಚ್ಚು ಇಡಿಗವನಗಳು ಹಾಗೂ 600ಕ್ಕೂ ಹೆಚ್ಚು ಲೇಖನಗಳನ್ನು ಪ್ರಕಟ ಮಾಡಿದ್ದಾರೆ. ಇದರ ಜೊತೆಗೆ 15 ನಾಟಕಗಳು, 1 ಪ್ರವಾಸ ಕಥನ ಹಾಗೂ 4 ಮಕ್ಕಳ ಕೃತಿಗಳನ್ನು ಸಹ ರಚಿಸಿದ್ದಾರೆ. ಇವರು ಹುಟ್ಟಿದ ಊರು ಉಡುಪಿ ಜಿಲ್ಲೆಯ ಕುಂದಾಪುರ ತಾಲೂಕಿನ ಹಟ್ಟಿಕುದ್ರು ಎಂಬ ಹಳ್ಳಿ. ಇವರ ಶಿಕ್ಷಣ ಬೆಂಗಳೂರಿನ ಕೃಷಿ ವಿಶ್ವವಿದ್ಯಾಲಯದಿಂದ MSc ಪಡೆದಿದ್ದಾರೆ. ಬಹಳ ಅತ್ಯಧಿಕ ಅಂಕ ಗಳಿಸಿದ್ದಕ್ಕಾಗಿ ರಾಜ್ಯಪಾಲರಿಂದ ಇವರಿಗೆ ಚಿನ್ನದ ಪದಕವು ದೊರೆತಿದೆ. ರಾಷ್ಟ್ರೀಕೃತ ಕಾರ್ಪೊರೇಷನ್ ಬ್ಯಾಂಕ್ನಲ್ಲಿ ಸುಮಾರು 36 ವರ್ಷ ಸೇವೆ ಸಲ್ಲಿಸಿದ್ದಾರೆ. 2016ನೇ ಇಸ್ವಿಯಲ್ಲಷ್ಟೇ ನಿವೃತ್ತಿಯಾಗಿದ್ದಾರೆ. ಇವರು ಕವಿಗಾರರು, ನಾಟಕಕಾರರು, ವಾಗ್ಗೇಯಕಾರರು, ಅಂಕಣಕಾರರು. ವಿಜಯ ಕರ್ನಾಟಕ, ಪ್ರಜಾವಾಣಿ, ಕಸ್ತೂರಿ, ವಿಜಯವಾಣಿ, ಕರ್ಮವೀರ, ತುಷಾರ, ಉದಯವಾಣಿ ಓದುವವರಿಗೆಲ್ಲ ಇವರು ಬಹಳ ಅಚ್ಚುಮೆಚ್ಚಿನ ಲೇಖಕರಾಗಿದ್ದಾರೆ. ಇವರಿಗೆ ಸಂದ ಪ್ರಶಸ್ತಿಗಳು ಬಹಳಾರು ಇದ್ದಾವೆ. ಅದಕ್ಕೆ ಅರ್ಧ ದಿನವೇ ಬೇಕು ಅಥವಾ ಮೋರ್ ದೆನ್ ಹಾಫ್ ಎ ಡೇ. ಕೆಲವೊಂದು ಅಷ್ಟೇ ಹೇಳ್ತೀನಿ. ಕರ್ನಾಟಕ ನಾಟಕ ಅಕಾಡೆಮಿಯ ಗೌರವ ಪ್ರಶಸ್ತಿ, ಅಖಿಲ ಭಾರತ ಬಾನುಲಿ ನಾಟಕ ರಚನಾ ಸ್ಪರ್ಧೆಯಲ್ಲಿ ಅತ್ಯುತ್ತಮ ಹಾಸ್ಯ ನಾಟಕ ಪುರಸ್ಕಾರ, ಕನ್ನಡ ಸಾಹಿತ್ಯ ಅಕಾಡೆಮಿಯ ಪುಸ್ತಕ ಬಹುಮಾನ, ಹಾಗೆ ಆರ್ಯಭಟ ಪ್ರಶಸ್ತಿ, ಚುಟುಕು ಸಾರ್ವಭೌಮ ಪ್ರಶಸ್ತಿ, ಚುಟುಕು ಚಕ್ರವರ್ತಿ ಪ್ರಶಸ್ತಿ, ಚುಟುಕು ರತ್ನ ಪ್ರಶಸ್ತಿ, ಭಾರ್ಗವ ಪ್ರಶಸ್ತಿ ಇತ್ಯಾದಿ. ಹಾಗೂ ಕರ್ನಾಟಕ ರಾಜ್ಯ ಕೃಷಿ ಮಾರುಕಟ್ಟೆ ಇಲಾಖಾ ಪಿಂಚಣಿದಾರರ ಸಂಘದಿಂದ ಕನ್ನಡ ಪಿಂಚಣಿದಾರರ ಪ್ರಶಸ್ತಿಯೂ ಕೂಡ ದೊರಕಿದೆ. ಬಟ್ ತುಂಬ ದೊಡ್ಡ ಲಿಸ್ಟ್ ಇದೆ, ನಾನು ಕೆಲವೊಂದಷ್ಟೇ ಚೂಸ್ ಮಾಡಿ ಹೇಳಿದ್ದೀನಿ. ಇವರು ದೇಶದಲ್ಲೂ ಇಂಡಿಯಾದಲ್ಲೂ ಹಾಗೂ ವಿದೇಶದಲ್ಲೂ ಸಹ ಬಹಳ ಕಾರ್ಯಕ್ರಮಗಳನ್ನು ನೀಡಿದ್ದಾರೆ. ದುಬೈನಲ್ಲಿ, ಅಮೆರಿಕದ ಅಟ್ಲಾಂಟಾದ ಅಕ್ಕಾ ಸಮ್ಮೇಳನದಲ್ಲಿ, ನಾವಿಕಾ ಸಮ್ಮೇಳನದಲ್ಲಿ, ಬಹ್ರೇನ್ನಲ್ಲಿ ನಡೆದ ಪ್ರಥಮ ಅಂತಾರಾಷ್ಟ್ರೀಯ ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲಿ, ಕತಾರ್ನಲ್ಲಿ ನಡೆದ ಸಮ್ಮೇಳನದಲ್ಲಿ, ಇಂಗ್ಲೆಂಡ್ನಲ್ಲಿ, ಸಿಂಗಾಪುರ್ನಲ್ಲಿ, ಹೀಗೆ ಹಲವಾರು ಕಡೆ ಇವರು ಕಾರ್ಯಕ್ರಮಗಳನ್ನು ನೀಡಿದ್ದಾರೆ. ಈಗ ನಾವು ವೇದಿಕೆ ಮೇಲೆ ಶ್ರೀಯುತ ದುಂಡಿರಾಜರವರನ್ನು ಬರಮಾಡಿಕೊಳ್ಳೋಣ. ನಿಮ್ಮ ದೊಡ್ಡ ಚಪ್ಪಾಳೆಯೊಂದಿಗೆ ಅವರನ್ನು ಆಹ್ವಾನಿಸಿ. ಎಲ್ಲರಿಗೂ ನಮಸ್ಕಾರ. ನನ್ನ ಪರಿಚಯವನ್ನು ಬಹಳ ನೀಟಾಗಿ ಮಾಡಿದ ನೀತಾ ಅವರಿಗೂ ಕೂಡ ಧನ್ಯವಾದಗಳು. ವಿದ್ಯಾರಣ್ಯ ಕನ್ನಡ ಕೂಟದ ಚಾರಿಟೇಬಲ್ ಫಂಡ್ಗೆ ವಿದ್ಯಾರಣ್ಯ ಕನ್ನಡ ಕೂಟ ಚಾರಿಟೇಬಲ್ ಫಂಡ್ ಏರ್ಪಡಿಸಿರುವ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ 2 ಮಾತುಗಳನ್ನು ಆಡಲಿಕ್ಕೆ ನನಗೆ ಬಹಳ ಸಂತೋಷ ಆಗ್ತಾಯಿದೆ. ನಿಮ್ಗೆ ಯಾರಿಗೂ ಅಷ್ಟು ಸಂತೋಷ ಆದಂಗೆ ಕಾಣ್ತಾ ಇಲ್ಲ, ಯಾರು ಚಪ್ಪಾಳೆನೇ ಹೊಡಿಲಿಲ್ಲ. ಸೊ ಧನ್ಯವಾದಗಳು. ನಾನು ಹೇಳಿದ ಮೇಲೆ ಚಪ್ಪಾಳೆ ಹೊಡೆದ್ರಿ. ಹಾಗೆ ಯಾಕೆ ಚಪ್ಪಾಳೆ ಹೊಡಿಲಿಲ್ಲ ಅನ್ನೋದು ನಂಗೆ ಚೆನ್ನಾಗಿ ಗೊತ್ತು. ಯಾಕಂತಂದರೆ ಈ ರೀತಿ 2 ಮಾತುಗಳನ್ನು ಆಡಲಿಕ್ಕೆ ಸಂತೋಷ ಆಗ್ತಾಯಿದೆ ಅಂತ ಹೇಳೋದು ಸಾಕಷ್ಟು ಜನ ಭಾಳ ಫಾರ್ಮಲ್ಲಾಗಿ ಔಪಚಾರಿಕವಾಗಿ ಹೇಳೋ ಮಾತು. ಇದನ್ನು ನೀವು ಕೇಳಿರ್ತೀರಿ, ಇದರಲ್ಲಿ ಎಷ್ಟು ಸತ್ಯ ಇದೆ ಅನ್ನೋದು ನಿಮ್ಗೆ ಗೊತ್ತಿರುತ್ತೆ. ಯಾಕೆಂದರೆ ಸಂತೋಷ ಆಗಲಿ ದುಃಖ ಆಗಲಿ, ಸಂತೋಷ ಆಗಿದೆ ಅಂತಲೇ ಹೇಳೋದು. ಈಗ ಒಂದು ಶ್ರದ್ಧಾಂಜಲಿ ಸಭೆಗೆ ಹೋಗಿದ್ರಂತೆ ನಮ್ಮ ರಾಜಕಾರಣಿಯೊಬ್ಬರು. ಅಲ್ಲಿ ಹೋಗಿ ಕೂಡ ಅವರು ಈ ಶ್ರದ್ಧಾಂಜಲಿ ಸಭೆಯಲ್ಲಿ ಭಾಗವಹಿಸಿ 2 ಮಾತುಗಳನ್ನು ಆಡಲಿಕ್ಕೆ ನನಗೆ ತುಂಬ ಸಂತೋಷ ಆಗ್ತಾಯಿದೆ ಅಂತ. ಹಾಗೆ ಈ 2 ಮಾತು ಅನ್ನೋದು ಕೂಡ 2 ಮಾತು ಅಂತ ಹೇಳಿ 2 ಮಾತಾಡಿ ನಿಲ್ಲಿಸಿದ್ದನ್ನು ನೀವೆಲ್ಲರೂ ಕೇಳಿದ್ದೀರಾ? ಇಲ್ಲವೇ ಇಲ್ಲ. ಆ ಬಗ್ಗೆನೇ ಒಂದು ಚುಟುಕ ಇದೆ. ಆರಂಭದಲ್ಲಿ ಹೇಳುತ್ತಾರೆ 2 ಮಾತು,
ಆರಂಭದಲ್ಲಿ ಹೇಳುತ್ತಾರೆ ಎರಡೇ ಎರಡು ಮಾತು, ಮುಗಿಸುವಾಗ ಆಗುವುದೇ ಬೇರೆ, ಎರಡೂ ಕಿವಿ ತೂತು ಅಂತ. ಆದರೆ ಸ್ನೇಹಿತರೆ, ನಾನು ಆ ರೀತಿ ಕೇವಲ ಔಪಚಾರಿಕವಾಗಿ ಸೌಜನ್ಯಕ್ಕೆ ಸಂತೋಷ ಆಗ್ತಾಯಿದೆ ಅಂತ ಹೇಳ್ತಾ ಇಲ್ಲ. ನನಗೆ ನಿಜಕ್ಕೂ ತುಂಬ ಸಿಕ್ಕಾಪಟ್ಟೆ ಸಂತೋಷ ಆಗ್ತಾಯಿದೆ. ಖಂಡಿತವಾಗಿ ನೀವು ಚಪ್ಪಾಳೆ ಹೊಡಿಬೋದು. ಯಾಕೆಂತಂದರೆ ನಾನು ನಿಂತಿರುವ ಈ ಜಾಗ, ಈ ಊರು, ಈ ನಗರ ಮತ್ತು ಈ ಕಾರ್ಯಕ್ರಮವನ್ನು ಏರ್ಪಡಿಸ್ತಾ ಇರುವ ಈ ಸಂಸ್ಥೆ, ಚಿಕಾಗೋ ಅಂದ ತಕ್ಷಣ ನಮಗೆಲ್ಲ ರೋಮಾಂಚನ ಆಗುತ್ತೆ. ಯಾಕಂತಂದರೆ ವಿವೇಕಾನಂದರು ಇಲ್ಲಿಗೆ ಬಂದು ನಮ್ಮ ಭಾರತೀಯ ಸಂಸ್ಕೃತಿ ವೇದಾಂತವನ್ನು ಜಗತ್ತಿಗೆ ಪರಿಚಯಿಸಿದ ಊರಿದು. ಅಂಥ ಚಿಕಾಗೋದಲ್ಲಿ ಒಂದು ಕಾರ್ಯಕ್ರಮ, ನಾನು ಅಮೇರಿಕದ ಅನೇಕ ಕಡೆಗಳ ಕಾರ್ಯಕ್ರಮ ಮಾಡಿದ್ದೆ. ಇದು ನಾನು ಅಮೇರಿಕಕ್ಕೆ ಬರ್ತಾ ಇರೋದು 7ನೇ ಬಾರಿ. ಸುಮಾರು ಮುಖ್ಯ ನಗರಗಳಲ್ಲೆಲ್ಲ ಮಾಡಿದ್ದೆ. ಚಿಕಾಗೋ ಯಾಕೋ ಬಿಟ್ಟೋಗ್ಬಿಟ್ಟಿತ್ತು. ನಮ್ಮ ಶ್ರೀನಿವಾಸ್ ಭಟ್ರು ಅಧ್ಯಕ್ಷರಾಗಿದ್ದಾಗ 2022ರಲ್ಲಿ ಅದೇನೋ ಅವರು ವಿವೇಕಾನಂದರೇ ಪ್ರೇರಣೆ ಕೊಟ್ಟರೇನೋ ಅವರಿಗೆ. ಅವ್ರು ನನ್ನನ್ನು ಸಂಪರ್ಕಿಸಿ ನಮ್ಮ ಕನ್ನಡ ಕೂಟಕ್ಕೆ ನೀವು ಬರಬೇಕು ಅಂದಾಗ ನನಗೆ ಭಾಳ ಸಂತೋಷ ಆಗಿತ್ತು. ನಾನು ಸಿಯಾಟಲ್ನಲ್ಲಿ ಇದ್ದೆ, ಆವಾಗ ನಮ್ಮ ಮಗನ ಮನೆಗೆ ಬಂದಿದ್ದೆ. ಸೊ ಅಲ್ಲಿಂದ ಟಿಕೆಟೆಲ್ಲ ಅವರು ಬುಕ್ ಮಾಡಿದರು. ಸರಿ, ನಾನು ರೆಡಿಯಾಗಿ ಏರ್ಪೋರ್ಟ್ವರೆಗೆ ಹೋಗಿದ್ದೆ, ಸಿಯಾಟಲ್ ಏರ್ಪೋರ್ಟಿಗೆ. ಅಲ್ಲಿ ನೋಡ್ತೀನಿ ಎಲ್ಲ ಫ್ಲೈಟ್ಸ್ ಕ್ಯಾನ್ಸಲ್ಡ್, ಒಂದೇ ಒಂದು ಫ್ಲೈಟ್ ಇಲ್ಲ ಶಿಕಾಗೋಗೆ, ನೀನು ಡುಂಡಿ ಬರಬಾರ್ದು ಅಂತ. ಸೊ ಏನು ಮಾಡೋಕ್ಕೆ ದಾರಿ ಇರಲಿಲ್ಲ, ಯಾಕಂದರೆ ಸಮಯ ಆಗೋಗ್ಬಿಟ್ಟಿತ್ತು. ಕೊನೆಗೆ ಶ್ರೀನಿವಾಸ್ ಭಟ್ರು ಹೇಳಿದರು, ನೋಡಿ ಎಲ್ಲ ಸಿದ್ಧತೆ ಮಾಡ್ಕೊಂಡಿದ್ದೀವಿ, ನಾವು ನಿಮಗೆ ಕೊಡಬೇಕು ಅಂತ ಒಂದು ಫಲಕ ಕೂಡ ರೆಡಿ ಮಾಡಿದ್ದೀವಿ, ಆಮೇಲೆ ಮಾವಿನ ಹಣ್ಣಿನ ರಸಾಯನ ಮಾಡಿದ್ದೀವಿ ಅಂತೆಲ್ಲ ಮೆಸೇಜ್ ಹಾಕಿ ಫಲಕದ ಫೋಟೋ ಬೇರೆ ಕಳಿಸಿದರು. ರಸಾಯನ ಎಲ್ಲಿ ಅಂತ ಕೇಳಿದೆ ನಾನು. ಅದು ವಾಟ್ಸಪ್ಪಲ್ಲಿ ಹಳಿಸೋಗುತ್ತೆ ನಿಮ್ಗೆ ಬರೋಷ್ಟರಲ್ಲಿ, ನಾವೇ ತಿಂದುಬಿಟ್ವಿ ಅಂತಂದರು. ಆವತ್ತಿಂದ ನನಗೆ ಚಿಕಾಗೋ ಹೋಗೋಕ್ಕಾಗಲಿಲ್ವಲ್ಲ ಅಂತ. ಜೊತೆಗೆ ವಿದ್ಯಾರಣ್ಯ ಕನ್ನಡ ಕೂಟದ ಒಂದು ಸ್ಮರಣ ಸಂಚಿಕೆಯನ್ನು ಕಳಿಸಿದ್ರು ಅವರು, ಅದರ ಸಾಫ್ಟ್ ಕಾಪಿ. ಎಷ್ಟು ವ್ಯತ್ಯಾಸ ನೋಡಿ, ಭಾಳ ಖುಷಿ ಆಯಿತು ನನಗೆ. 53 ವರ್ಷ ಆಯಿತು ಇವತ್ತಿಗೆ. ಆ 50ನೇ ವರ್ಷದ ಸಂದರ್ಭದಲ್ಲಿ ಅವ್ರು ನನ್ನ ಕರೆದಿದ್ದು. ಇವಾಗ 53 ವರ್ಷ ಆಯಿತು. ಒಂದು ಸಂಸ್ಥೆ 53 ವರ್ಷ, ಅದು ಎಲ್ಲಿ? ಅಮೇರಿಕದಂಥ ಕನ್ನಡದಿಂದ ಒಂದು 13-14 ಸಾವಿರ ಕಿಲೋಮೀಟರ್ ದೂರ ಇರೋ ಊರಿನಲ್ಲಿ 53 ವರ್ಷ ಇನ್ನೂ ಕ್ರಿಯಾಶೀಲವಾಗಿ ನಡೀತಾ ಇದೆ ಅಂತಂದರೆ ನಿಮಗೆಲ್ಲ ಒಂದು ದೊಡ್ಡ ನಮಸ್ಕಾರ ಈ ಒಂದು ಸಾಧನೆಗಾಗಿ. ಜೊತೆಗೆ ಆ ಸ್ಮರಣ ಸಂಚಿಕೆಯನ್ನು ಒಂದು ವಿಶೇಷತೆ ನೋಡಿದೆ ನಾನು. ಸುಮಾರು 43 ಅಥವಾ 43 ಸಂಚಿಕೆಗಳನ್ನು ಮುದ್ರಣ ಮಾಡಿದ್ದಾರೆ. ಪ್ರತಿ ವರ್ಷ 1-2 ಸಂಚಿಕೆಯನ್ನು ತರ್ತಾ ಇದ್ದಾರೆ. ಇದು ಕೂಡ ಬಹಳ ದೊಡ್ಡ ಸಾಧನೆ. ಇದಕ್ಕಾಗಿ ನಾನು ಹಾಸ್ಯ ಮಾಡೋ ಮೊದಲು ಗಂಭೀರವಾಗಿ ನಿಮಗೆಲ್ಲ ಒಂದು ನಮಸ್ಕಾರ ಮತ್ತು ಅಭಿನಂದನೆಗಳನ್ನು ಸಲ್ಲಿಸ್ತೀನಿ. ಇದು ನನ್ನ ಸಂತೋಷಕ್ಕೆ ಒಂದು ಕಾರಣ. ಜೊತೆಗೆ ಇನ್ನೂ ಒಂದು ಕಾರಣ ಇದೆ. ಏನಂತಂದರೆ ಇವತ್ತು ನನ್ನ ಕಾರ್ಯಕ್ರಮದಲ್ಲಿ ನನ್ನ ಜೊತೆಗೆ ವಿಶ್ವೇಶ್ ಭಟ್ ಅವರು ಸ್ವಲ್ಪ ಸಂಗೀತ ಮತ್ತು ಕಾಮಿಡಿಯನ್ನು ಮಾಡ್ತಾಯಿದ್ದಾರೆ. ಅವ್ರದ್ದು ಕಾಮಿಡಿ ಅಂತೆ, ಕರ್ನಾಟಕ ಕನ್ನಡ ಎಲ್ಲ ಬರುತ್ತೆ ಅವ್ರ ಕಣ್ಣಲ್ಲಿ. ನಂದು ಫನ್ ಕಾಮಿಡಿ ಅಂತ. ಸೊ ಭಾಳ ಸಂತೋಷ ಆಯ್ತು ನನಗೆ, ನಮ್ಮ ಬೆಂಗಳೂರಿಂದ ನಮ್ಮ ಗೆಳೆಯವ್ರ ಜೊತೆಗಿದ್ದಾರಲ್ಲ ಅಂದ್ಬಿಟ್ಟು. ಬಹುಶಃ ಅವ್ರ ಜೊತೆಗೆ ಕಾರ್ಯಕ್ರಮ ಮಾಡಲಿ ಅಂತಲೇ ಆ ಕಾರ್ಯಕ್ರಮ ರದ್ದಾಗಿ ಈ ಕಾರ್ಯಕ್ರಮ ಪುನಃ ಆಗಿದೆ ಅಂತ ನಾನು ಭಾವಿಸ್ತೀನಿ. ಸ್ನೇಹಿತರೆ, ಹೀಗೆ ಸಂತೋಷಕ್ಕೆ ಬೇಕಾದಷ್ಟು ಕಾರಣಗಳಿವೆ. ಇವನಿಗೆ ತುಂಬ ಸಂತೋಷ ಆಗಿದೆ, ಸಿಕ್ಕಾಪಟ್ಟೆ ಮಾತಾಡ್ತಾನೇನೋ ಅಂತ ಗಾಬರಿ ಆಗಬೇಡಿ ನಿಜಕ್ಕೂ. ಯಾಕಂತಂದರೆ ನಾನು ಎಲ್ಲ ಕಡೆ ಹೋದಾಗ ಕೇಳ್ತೀನಿ ಎಷ್ಟೊತ್ತು ಮಾತಾಡಬೇಕು, ಏನು ಮಾತಾಡಬೇಕು ಅಂತ ಕೇಳ್ಕೊಂಡಿರ್ತೀನಿ ನಾನು. ಭಾಳ ಜನ ತಿಳ್ಕೊಂಡಿರ್ತಾರೆ ಇವರು ಚುಟುಕೋ ಕವಿ, ಅಂದರೆ ಚುಟುಕ ಅಂದರೆ 4 ಸಾಲು 6 ಸಾಲು, ಸೊ ಚುಟುಕಾಗಿ ಮಾತಾಡ್ತಾರೆ ಅಂತ. ಹಾಗೆ ತಿಳ್ಕೊಂಡವರೆಲ್ಲ ಮೋಸ ಹೋಗಿದ್ದಾರೆ. ಬರೆಯೋದೇನೋ ಚುಟುಕ ಕೊರೆಯೋಕೆ ನಿಂತರೆ ಕಟುಕ ಅಂತ. ಸೊ ಇದು ನನ್ನ ಬಗ್ಗೆ ನಾನೇ ಬರ್ಕೊಂಡಿರೋ ಚುಟುಕ ಇದು. ಆದರೆ ಈಗ ನಾನು ಎಲ್ಲ ಕಡೆ ಹೇಳ್ತಾ ಇದ್ದೀನಿ, ಯಾಕಂದರೆ ನನಗೂ ಸಾಕಷ್ಟು ವಯಸ್ಸಾಗಿದೆ. ಸೊ ಯಾರಾದರೂ ಎಷ್ಟು ಮಾತಾಡ್ತೀರಿ ಕೇಳಿದ್ರೆ ಕೆಮ್ಮ ಬರೋ ತನಕ ಮಾತಾಡ್ತೀನಿ. ಹಾಗೆ ಏನು ಮಾತಾಡೋದು ಅನ್ನೋದು ಕೂಡ ಭಾಳ ವಿಷಯ. ಇವತ್ತು ನನಗೆ ಶ್ರೀನಿವಾಸ್ ಭಟ್ರು ಹೇಳಿದರು, ನಾನು ಎಷ್ಟೊತ್ತು ಮಾತಾಡಬೇಕು ಹೇಳಿದ್ರಿ, ಎಷ್ಟೊತ್ತು ಬೇಕಾದ್ರೂ ಮಾತಾಡಿ, ಆಮೇಲೆ ಇನ್ನೊಂದು ಕಾರ್ಯಕ್ರಮ ಇದೆ ಅದಕ್ಕೂ ಸ್ವಲ್ಪ ಜನರನ್ನು ಉಳಿಸಿ ಅಂತ ಹೇಳಿದರು. ಜನ ಎಲ್ಲ ಅಂದರೆ ಇಂಡೈರೆಕ್ಟಾಗಿ ಜನ ಎಲ್ಲ ಎದ್ದೋಗುವಾಗ ಮಾತಾಡಬೇಡಿ ಅಂತ ಹೇಳಿದರು. ಆಮೇಲೆ ಇದನ್ನು
ವಿಷಯ ನನಗೆ ಎಷ್ಟೋ ಸರಿ ಅನಿಸುತ್ತೆ, ಈ ಎಲ್ಲ ಕಾರ್ಯಕ್ರಮದಲ್ಲೂ ಯಾಕೆ ಹಾಸ್ಯ ಮಾಡಬೇಕು? ನೀವು ನೋಡಿ, ವಿದ್ಯಾರಣ್ಯ ಕನ್ನಡ ಕೂಟ ಅಮೇರಿಕದ ಒಂದು ಅತ್ಯಂತ ಪ್ರತಿಷ್ಠಿತ ಕನ್ನಡ ಕೂಟಗಳಲ್ಲಿ ಒಂದು. ಅನೇಕ ಪ್ರತಿಭಾವಂತ ಲೇಖಕರು ನಿಮ್ಮ ನಡುವೆ ಇದ್ದಾರೆ. ಸಾಹಿತ್ಯಕ್ಕೆ ಸಾಕಷ್ಟು ಕೊಡುಗೆಯನ್ನು ನೀವು ನೀಡಿದಿರಿ. ಇದ್ರ ಬಗ್ಗೆ ನಾನೊಬ್ಬ ಸಾಹಿತಿಯಾಗಿ ಗಂಭೀರವಾಗಿ ಯಾಕೆ ಮಾತಾಡಬಾರ್ದು ಅಂತ ನನಗೆ ಅನಿಸುತ್ತೆ ಎಷ್ಟೋ ಸರಿ. ಆದರೆ ಸಂಘಟಕರ ಅಪೇಕ್ಷೆ ಏನೋ ನಮ್ಗೆ ಗೊತ್ತಾಗೋದಿಲ್ಲ. ಸೊ ಅವ್ರಿಗೆ ಕೇಳಿದೆ ನಾನು, ಶ್ರೀನಿವಾಸ್ ಭಟ್ರು ಏನು ಸ್ವಲ್ಪ ಗಂಭೀರವಾಗಿ ಮಾತಾಡೋದ, ಹ್ಯೂಮರಸ್ ಆಗಿ ಮಾತಾಡೋದ ಅಂತ ಕೇಳಿದೆ. ಅವರು ಭಾಳ ಹೇಳಿದರು ಸೌಜನ್ಯಕ್ಕೆ, ಏನು ಬೇಕಾದ್ರೂ ಮಾತಾಡಿ ಪರವಾಗಿಲ್ಲ, ನಮ್ಮವರೆಲ್ಲ ಒಳ್ಳೆಯವ್ರು ಚಪ್ಪಾಳೆ ಹೊಡಿತಾರೆ ಅಂತಂದ್ರು ಅವರು. ನೀವೇನು ಮಾತಾಡಿದ್ರು ಚಪ್ಪಾಳೆ ಹೊಡಿತಾರೆ ಅಂದರು. ಅದು ನಿಜಾನೇ. ನೋಡಿ, ಆದರೆ ಆ ಚಪ್ಪಾಳೆಯಲ್ಲಿಯೂ ಒಂದು ವ್ಯತ್ಯಾಸ ಇರುತ್ತೆ. ನನ್ನ ಅನುಭವದಿಂದ ನಾನು ಗಮನಿಸಿದ್ದೀನಿ. ಆ ಬಗ್ಗೆನೂ ಒಂದು ಚುಟುಕ ಇದೆ. ಹಾಸ್ಯ ಭಾಷಣ ಮಾಡಿದಾಗ ನಗಿಸಿದ್ದಕ್ಕೆ ಚಪ್ಪಾಳೆ, ಹಾಸ್ಯ ಭಾಷಣ ಮಾಡಿದಾಗ ನಗಿಸಿದ್ದಕ್ಕೆ ಚಪ್ಪಾಳೆ, ಗಂಭೀರ ಭಾಷಣ ಮಾಡಿದಾಗ ಮುಗಿಸಿದ್ದಕ್ಕೆ ಚಪ್ಪಾಳೆ. ಹೀಗಾಗಿ ನಾನು ಎಲ್ಲ ಕಡೆ ಹಾಸ್ಯ ಭಾಷಣವೇ ಮಾಡುವ ತೀರ್ಮಾನವನ್ನು ಕೈಗೊಳ್ತೇನೆ. ಇವತ್ತು ಕೂಡ ಹಾಗೆ ನಿರ್ಧರಿಸಿದ್ದೇನೆ. ಜೊತೆಗೆ ಹಾಸ್ಯ ಭಾಷಣ ಮಾಡೋದು ನನಗೂ ಬಹಳ ಪ್ರಿಯವಾದ ಸಂಗತಿ. ಯಾಕೆಂತಂದರೆ ಹಾಸ್ಯ ಬಹಳ ಮಹತ್ವವಾದ ಒಂದು ವಿಷಯ. ಅದು ಬರೀ ಹಾಸ್ಯ ಅಂದರೆ ಸುಮ್ಮನೆ ತಮಾಷೆ ಅಲ್ಲ. ಯಾಕೆಂದರೆ ನಮ್ಮ ಹಿರಿಯರಿಗೆ ಇದರ ಮಹತ್ವ ಗೊತ್ತಿತ್ತು. ನವರಸಗಳಲ್ಲಿ ಹಾಸ್ಯರಸಕ್ಕೆ ಒಂದು ಮಹತ್ವದ ಸ್ಥಾನವನ್ನು ನಮ್ಮ ಎಲ್ಲ ಕಲೆ ಸಾಹಿತ್ಯದಲ್ಲಿ ನೀಡಿದ್ದಾರೆ. ಭರತನ ನಾಟ್ಯಶಾಸ್ತ್ರದಲ್ಲಿ ಶೃಂಗಾರದ ನಂತರ ಬರುವ ರಸವೇ ಹಾಸ್ಯರಸ. ಹಾಗೆ ಈ ಹಾಸ್ಯಕ್ಕೆ ಒಂದೊಂದು ರಸಕ್ಕೆ ಒಬ್ಬೊಬ್ಬ ದೇವರನ್ನು ಅಧಿದೇವತೆ ಅಂತಾರೆ. ಹಾಸ್ಯ ರಸಕ್ಕೂ ಒಬ್ಬ ಅಧಿದೇವತೆ ಇದ್ದಾನೆ. ನಿಮ್ಮಲ್ಲಿ ಅನೇಕರಿಗೆ ಗೊತ್ತಿರ್ಬೋದು. ಯಾರು ಹೇಳಿ ಹಾಸ್ಯರಸದ ಅಧಿದೇವತೆ? ಇದು ನಿಜವಾದ ಹಾಸ್ಯ. ಜಗ್ಗೇಶ್ ಅಂದರು, ಅವರು ವಿಘ್ನೇಶ್ ಅಂತ ಹೇಳಬೇಕಾಗಿತ್ತು. ಗಣಪತಿ, ಮೇಡಮ್ ಕರೆಕ್ಟಾಗಿ, ಗಣೇಶ ಹಾಸ್ಯರಸದ ಅಧಿದೇವತೆ. ಬಹಳ ಸೂಕ್ತವಾದ ಆಯ್ಕೆ. ಯಾಕಂತ ನಾನು ನಿಮಗೆ ಆಮೇಲೆ ಹೇಳ್ತೀನಿ. ಆ ಗಣೇಶನ ಹಾಸ್ಯರಸದ ಅಧಿದೇವತೆಯನ್ನು ಒಂದು ಪ್ರಾರ್ಥನೆ ಮಾಡಿ ನಂತರ ನನ್ನ ಹಾಸ್ಯ ಭಾಷಣವನ್ನು ಮುಂದುವರಿಸ್ತೇನೆ. ಸಾಮಾನ್ಯವಾಗಿ ಗಣೇಶನ ಪ್ರಾರ್ಥನೆ ಅಂತಂದರೆ ನಾವು ಸಂಸ್ಕೃತದಲ್ಲಿ ಹೇಳ್ತೀವಿ. ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತೆ ಅಂತ. ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಭೋ ನಿರ್ವಿಘ್ನಂ ಕುರುಮೇ ದೇವ ಸರ್ವಕಾರ್ಯೇಷು ಸರ್ವದಾ ಅಂತ ಹೀಗೆ ಸಂಸ್ಕೃತದಲ್ಲಿ ಹೇಳ್ತೀವಿ. ಆದರೆ ಇದು ವಿದ್ಯಾರಣ್ಯ ಕನ್ನಡ ಕೂಟದ ಕಾರ್ಯಕ್ರಮ ಆದ್ದರಿಂದ ನನ್ನ ಈ ಗಣಪತಿಯ ಪ್ರಾರ್ಥನೆ ಅದು ಕನ್ನಡದಲ್ಲೇ ಇರುತ್ತೆ. ಹಾಸ್ಯರಸದ ಅಧಿದೇವತೆ ಆದ್ದರಿಂದ ಆ ಪ್ರಾರ್ಥನೆ ದಾಟಿ ಕೂಡ ಹಾಸ್ಯಮಯವಾಗಿ ಇರುತ್ತೆ. ಆನೆ ಮೊಗದವನೇ ಅಗಲ ಕಿವಿಯವನೇ ಸಣ್ಣ ಕಣ್ಣವನೇ ಗಣಪನೇ. ಆನೆ ಮೊಗದವನೇ ಅಗಲ ಕಿವಿಯವನೇ ಸಣ್ಣ ಕಣ್ಣವನೇ ಗಣಪನೇ. ನಕ್ಕ ಚಂದಿರನ ಸೊಕ್ಕ ಅಡಗಿಸಲು ತನ್ನ ದಂತ ಮುರಿದಂತವನೇ ದಂತವನೇ ಮುರಿದಂತವನೇ. ತೊಗಲ ಬೆಲ್ಟು ಬಲು ತುಟ್ಟಿ ಎಂದು ಹಾವನ್ನು ಸುತ್ತಿದವನೇ ತೊಗಲ ಬೆಲ್ಟು ಬಲು ತುಟ್ಟಿ ಎಂದು ಹಾವನ್ನು ಸುತ್ತಿದವನೇ. ಪೆಟ್ರೋಲು ರೇಟು ಹೆಚ್ಚಾಯಿತೆಂದು ಇಲಿಯೇರಿ ಸುತ್ತುವವನೇ. ನಗ್ತೀವಿ ನಾವು ಹನಿಗವನ ಕೇಳಿ ನಗ್ತೀವಿ ನಾವು ಹನಿಗವನ ಕೇಳಿ ನಿನ್ನನ್ನು ನೋಡಿ ಅಲ್ಲ ಸಿಟ್ಟಾಗಿ ಮತ್ತೆ ಕಿತ್ತುಕೊಳ್ಳಬೇಡ ಉಳಿದ ಒಂದು ಹಲ್ಲ ಉಳಿದ ಒಂದು ಹಲ್ಲ. ಒಂದು ಹಲ್ಲು ಮಾತ್ರ ಉಳಿಸ್ಕೊಂಡು ಗಣಪ ಏಕದಂತನಾದ ಕತೆ ನಮಗೆಲ್ಲ ಗೊತ್ತಿದೆ. ಇನ್ನೊಂದು ಸಾರಿ ನೆನ್ಪು ಮಾಡ್ಕೊಳ್ಳೋದಾದರೆ, ಚಂದ್ರ ಈ ಗಣಪತಿ ಬಿದ್ದಾಗ ಅವನ ಹೊಟ್ಟೆ ಬಾಕತನವನ್ನು ನೋಡಿ ಬಿದ್ದ ಉಂಡೆ ಚಕ್ಕಲಿ ಕಡುಬೆಲ್ಲ ವಾಪಸ್ ಹಾಕೋತಾ ಇದ್ನಂತೆ ಹೊಟ್ಟೆಗೆ, ಸ್ಯಾನಿಟೈಸ್ ಮಾಡೋ ಮೊದಲೇ ಅಲ್ವಾ ಅಂತ. ಅದನ್ನು ನೋಡಿ ಚಂದ್ರ ನಕ್ಕಂತೆ. ಯಾರಿಗಾದ್ರು ನಗೋ ಬರೋ ಸಹಜ. ಆದರೆ ಈ ಗಣಪ ಏನು ಮಾಡ್ದ, ನಮ್ಮನ್ನು ಯಾರು ನೋಡಿ ನಕ್ಕರೆ ನಾವು ಏನು ಮಾಡ್ತೀವಿ, ನಿನ್ನ ಹಲ್ಲು ಮುರಿತೀವಿ ಅಂತೀವಿ, ಸದ್ಯವ್ರದ್ದು ಮುರಿದೇ ಬಿಡ್ತೀವಿ. ಆದರೆ ಈ ಗಣಪ ಕೋಪ ಮಾಡಿ ಅವನು ನಕ್ಕ ಅಂತ ಕೋಪ ಬಂದು ಅಂತ ಅವನ ಹಲ್ಲು ಮುರಿಯೋ ಬದಲು ತನ್ನಲ್ಲೇ ತಾನು ಮುರ್ಕೊಡ್ತಾನೆ, ಹಲ್ಲು ಮುರಿದು ಅದರಲ್ಲಿ ಅವನಿಗೆ ಹೊಡಿತಾನೆ ಅಂತ. ನನಗೆ ಈ ಕತೆ ಕೇಳಿದಾಗೆಲ್ಲ ಗಣಪ ಯಾಕೆ ಇಂಥ ದೊಡ್ಡ ಕೆಲಸ ಮಾಡ್ದ. ಅದರಲ್ಲೂ ಗಣಪ ಭಾಳ ಬುದ್ಧಿವಂತ ದೇವತೆ ಅಂತ ಹೇಳ್ತಾರೆ. ಅವನು ಬುದ್ಧಿವಂತ ದೇವತೆ ಅಂತ ಹೇಳೋದಕ್ಕೆ ಏನು ಸಾಕ್ಷಿ ಅಂತ ನೀವು ಕೇಳಿದರೆ ಭಾಳ ಸುಲಭದಲ್ಲಿ ಹೇಳ್ಬೋದು, ಅವನು ಮದುವೆ ಆಗದೆ ಇರೋದೇ ಸಾಕ್ಷಿ ಅಂತ. ಅಂಥ ಬುದ್ಧಿವಂತನಾದ ಗಣಪತಿ ತನ್ನ ಹಲ್ಲನ್ನು ತಾನೇ ಯಾಕೆ ಕಿತ್ತುಕೊಂಡ ಅಂತ ಯೋಚನೆ ಮಾಡಿದರೆ ಅದಕ್ಕೂ ಒಂದು ಕಾರಣ ಇದೆ. ಏಕದಂತ ಏಕೆ ತನ್ನ ದಂತ ತಾನೇ ಕಿತ್ತ, ಏಕದಂತ ಏಕೆ ತನ್ನ ದಂತ ತಾನೇ ಕಿತ್ತ. ಏಕೆಂದರೆ
ಅದು ಆನೆದಂತ, ಸ್ವಂತದ್ದಲ್ಲ ಆನೆದು ಅಂತ. ಗಣಪತಿನ ನಾವು ಏಕದಂತ ಅಂತೀವಿ, ಆದರೆ ಅವನ ಚಿತ್ರವನ್ನು ನೀವು ಸೂಕ್ಷ್ಮವಾಗಿ ಗಮನಿಸಿದರೆ ಅವನು ಬರೀ ಏಕದಂತ ಅಲ್ಲ. ಒಂದು ಕಡೆ ಒಂದು ಹಲ್ಲಿದೆ ನಿಜ, ಇನ್ನೊಂದು ಕಡೆ ಅರ್ಧ ಹಲ್ಲು ಇದೆ. ಆ ಅರ್ಧ ಬಿಡೋಕ್ಕಾಗೋದಿಲ್ಲ. ನಾನು ಬ್ಯಾಂಕರಾಗಿ ಹೇಳ್ತೀನಿ, ಬರೀ ನಿಮ್ಮ ಹತ್ರ 7% ದುಡ್ಡು ತೊಗೊಂಡು 7.5% ಸಾಲ ಕೊಟ್ಟು ಆ ಅರ್ಧ ಪರ್ಸೆಂಟಲ್ಲೇ ನಮ್ಮ ಜೀವನ ನಡೆಯುತ್ತೆ. ಹಾಗಾಗಿ ನಾನಂತೂ ಅರ್ಧ ಬಿಡೋಕ್ಕೆ ತಯಾರಿಲ್ಲ. ಅವನಿಗೆ 1.5 ದಂತ ಅಂತ ಹೇಳೋದು ಸೂಕ್ತ ಅಂತ ಆ ಬಗ್ಗೆನೂ ಒಂದು ಹನಿಗಮನ ಬರೆದೆ. ಸಾವಿರಾರು ವರ್ಷಗಳಿಂದ ಹಾಗೇ ಇದ್ದಾನೆ ಗಣಪ, 1.5 ಹಲ್ಲು. ಸಾವಿರಾರು ವರ್ಷಗಳಿಂದ ಪಾಪ ಹಾಗೇ ಇದ್ದಾನೆ ಗಣಪ, 1.5 ಹಲ್ಲು. ಕಾರಣ ಇಷ್ಟೇ, ದುಬಾರಿಯಾಗಿದೆ ದಂತವೈದ್ಯರ ಬಿಲ್ಲು. ಅಮೇರಿಕದಲ್ಲಂತೂ ಸಿಕ್ಕಾಪಟ್ಟೆ ದುಬಾರಿ ಅಂತೆ. ಹಾಗಾಗಿ ನಾನೆಲ್ಲ ಅಮೇರಿಕಕ್ಕೆ ಬರ್ತೇನೆ ಅಂದರೆ ನನ್ನ ಮಗ ಮೊದಲು ಹೇಳೋದು, ನಾನು ಸ್ವಲ್ಪ ಡೆಂಟಿಸ್ಟ್ ಹತ್ರ ಹೋಗಿ ಬನ್ನಿ ಅಪ್ಪ ಅಂತ. ನಾನು ಇಲ್ಲಿ ತುಂಬ ಕಾಸ್ಟ್ಲಿ ಅಂತ ಅಲ್ವಾ. ಸೊ ಹೀಗೆ ಗಣಪತಿಯಲ್ಲಿ ಹಾಸ್ಯರಸದ ಅಧಿಪತಿಯನ್ನು ಮಾಡೋಕ್ಕೆ ಭಾಳ ಸೂಕ್ತವಾದ ವ್ಯಕ್ತಿ ಗಣಪತಿ ಅನಿಸುತ್ತೆ. ಯಾಕಂದರೆ ಈ ಹಾಸ್ಯ ಅಥವಾ ಹ್ಯೂಮರ್ ಅನ್ನೋದು ಹುಟ್ಟೋದೇ ಎಲ್ಲಿ ಅಂತಂದರೆ, ಎಲ್ಲಿ ಒಂದು ರೀತಿಯ ಒಂದು ವೈರುಧ್ಯ ಇರುತ್ತೆ, ವಿಪರ್ಯಾಸ ಇರುತ್ತೆ, ಎಲ್ಲಿ ಯಾವುದು ಅಸಮಂಜಸ ಅನ್ನುತ್ತೆ, ಅಂಥ ಕಡೆ ಹಾಸ್ಯ ಹುಟ್ಟುತ್ತೆ. ನಾವು ಎಲ್ಲಿ ಏನು ನಿರೀಕ್ಷಿಸೋದಿಲ್ಲ. ಇವನು ಗಣಪತಿಯ ಮುಖವನ್ನೇ ನೋಡಿ, ಮನುಷ್ಯರ ದೇಹ, ಆನೆ ಮುಖ, ದೊಡ್ಡ ಕಿವಿ, ಸಣ್ಣ ಕಣ್ಣು, ಮೇಲೆ ದೊಡ್ಡ ಗಣಪ, ಕೆಳಗೆ ಪುಟ್ಟ ಇಲಿ, ಮೇಲೆ ದೊಡ್ಡ ಗಣಪ, ಕೆಳಗೆ ಪುಟ್ಟ ಇಲಿ, ಹೇಳುತ್ತಿತ್ತು ಅಯ್ಯೋ ಭಾರ ಇಳಿ 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 ಅಂತ. ಹೀಗೆ ಗಣಪನ ಒಂದು ಕಲ್ಪನೆಯಲ್ಲೇ ಹಾಸ್ಯ ಹುಟ್ಟುತ್ತೆ. ಹಾಗಾಗಿ ಆತನನ್ನು ಹಾಸ್ಯರಸದ ಅಧಿಪತಿಯನ್ನಾಗಿ ಮಾಡಿದ್ದಾರೆ. ಆ ಗಣಪತಿಯ ಆಕಾರ ನೋಡಿ, ಬಹಳ ಹೆವಿ ದೇಹ. ಆದರೆ ನಮ್ಮ ವೈದ್ಯರು ಏನು ಹೇಳ್ತಾರೆ, ಅತಿಯಾದ ತೂಕ ಆರೋಗ್ಯಕ್ಕೆ ಒಳ್ಳೆಯದಲ್ಲ ಅಂತಾರೆ. ಓವರ್ ವೆಯ್ಟ್, ನೀವು ಮೊದಲು ಡಾಕ್ಟರ್ ಹತ್ರ ತಕ್ಷಣ ಇಲ್ಲ ನೀವು ವೆಯ್ಟ್ ಕಮ್ಮಿ ಮಾಡಿ, ಡಯಟಿಂಗ್ ಮಾಡಿ, ವಾಕಿಂಗ್ ಮಾಡಿ, ಯೋಗ ಮಾಡಿ ಅಲ್ವಾ, ಹೀಗೆ ಹೇಳ್ತಾರೆ. ಅತಿಯಾದ ತೂಕ ಆರೋಗ್ಯಕ್ಕೆ ಮಾರಕ ಅನ್ನುತ್ತದೆ ವೈದ್ಯ ಲೋಕ. ಅತಿಯಾದ ತೂಕ ಆರೋಗ್ಯಕ್ಕೆ ಮಾರಕ ಅನ್ನುತ್ತದೆ ವೈದ್ಯ ಲೋಕ. ಈ ಮಾತಿಗೆ ಒಂದು ವಿನಾಯಿತಿ, ಡೊಳ್ಳು ಹೊಟ್ಟೆ ವಿನಾಯಕ. ಸಿಕ್ಕಾಪಟ್ಟೆ ತಿಂತಾನೆ, ವಾಕಿಂಗ್ ಬೇಡ ಅಂತಾನೆ. ಸಿಕ್ಕಾಪಟ್ಟೆ ತಿಂತಾನೆ, ವಾಕಿಂಗ್ ಬೇಡ ಅಂತಾನೆ, ಆದರೂ ಆರೋಗ್ಯವಂತ ಗಣಪತಿ. ಕಾರಣ ಇಷ್ಟೇ, ಹಾಸ್ಯರಸಕ್ಕೆ ಅವನೇ ಅಧಿಪತಿ, ಅವನೇ ಅಧಿಪತಿ. ಹೀಗಾಗಿ ಯಾರಿಗಾದ್ರೂ ನಾನು ಸ್ವಲ್ಪ ಓವರ್ ವೆಯ್ಟ್ ಆಗಿದೆ, ನನ್ನ ಆರೋಗ್ಯಕ್ಕೆ ತೊಂದರೆ ಅಂದರೆ ಖಂಡಿತ ಯೋಚನೆ ಮಾಡಬೇಡಿ. ನೀವು ಹಾಸ್ಯ ಮನೋಭಾವವನ್ನು ಬೆಳೆಸ್ಕೊಂಡ್ರೆ ನಮ್ಮ ಗಣಪತಿ ಅಷ್ಟೇ ಆರೋಗ್ಯವಾಗಿರ್ಬೋದು. ಒಂದಿನ ಆದರೂ ಗಣಪತಿ ಜ್ವರ, ನೆಗಡಿ, ಶೀತ ಅಂತ ನಾವು ಕೇಳಿದ್ವಾ? ಇಲ್ಲವೇ ಇಲ್ಲ. ಹೀಗೆ ಹಾಸ್ಯರಸ ನಮಗೆಲ್ಲರಿಗೂ ಒಳ್ಳೆಯದು ಅಂತ ವೈದ್ಯರು ಹೇಳ್ತಾರೆ. ಲಾಫ್ಟರ್ ಈಸ್ ದ ಬೆಸ್ಟ್ ಮೆಡಿಸಿನ್ ಅಂತ. ಇವತ್ತು ವಿದ್ಯಾರಣ್ಯ ಕನ್ನಡ ಕೂಟ ಅವರು ಈ ಹಾಸ್ಯ ಕಾರ್ಯಕ್ರಮವನ್ನು ಏರ್ಪಡಿಸಿದ್ದೀರಿ. ನೀವು ಇಷ್ಟೊಂದು ಜನ ಬಂದಿದ್ದೀರಿ, ದುಡ್ಡು ಕೊಟ್ಟು ನಗೋಕ್ಕೆ ಬಂದಿದ್ದೀರಿ ಅಂತಂದರೆ ಅದು ನನ್ನ ಸಂತೋಷಕ್ಕೆ ಮುಖ್ಯವಾದ ಇನ್ನೊಂದು ಕಾರಣ. ಸರಿ, ಹಾಸ್ಯ ಒಳ್ಳೆಯದು ಅಂತ ಎಲ್ಲರೂ ಹೇಳ್ತಾರೆ, ನಿಮ್ಮಷ್ಟು ಬೇಕಾದಷ್ಟು ಜನ ಕೇಳ್ತಾರೆ. ಇದು ಲಾಫ್ಟರ್ ಇಸ್ ದ ಬೆಸ್ಟ್ ಮೆಡಿಸಿನ್ ಅಂತಾರೆ. ಆದರೆ ಈ ಮೆಡಿಸಿನ್ ಎಲ್ಲಿ ಸಿಗುತ್ತೆ ಅಂತ ಹೇಳೋರು ಯಾರೂ ಇಲ್ಲ. ಯಾಕಂದರೆ ನಮಗೆ ಗೊತ್ತಿರೋದಿಲ್ಲ ಎಲ್ಲಿ ನಗು ಇರುತ್ತೆ, ಏನು ನಗು ಇರುತ್ತೆ ಅಂತ ಯಾರೂ ಹೇಳೋದಿಲ್ಲ, ಬಿಟ್ಕೊಡೋಲ್ಲ. ಆದರೆ ನಾನು ಎಲ್ಲ ಕಡೆ ಹೇಳ್ತೀನಿ ಸ್ನೇಹಿತರೆ, ಹಾಸ್ಯ ಎಲ್ಲಿರುತ್ತೆ ಅಂತಂದರೆ ನಮ್ಮ ಸುತ್ತಮುತ್ತನೇ ಇರುತ್ತೆ. ನಮಗೆ ಅದನ್ನು ನೋಡುವ, ಅನುಭವಿಸುವ ವ್ಯವಧಾನ ಇರೋದಿಲ್ಲ, ಪುರುಸೊತ್ತು ಇರೋದಿಲ್ಲ. ನನಗೆ ಎಷ್ಟೋ ಸಾರಿ ಹೀಗೆ ಕಾರ್ಯಕ್ರಮಗಳಿಗೆ ಹೋದಾಗಲೇ, ನನ್ನ ಕಾರ್ಯಕ್ರಮ ಕರೆಯೋ ರೀತಿಯಲ್ಲಿ ಅಲ್ಲಿ ಹೋದಾಗ ನನಗೆ ಮಾಡುವ ಸತ್ಕಾರ, ಇದರಲ್ಲೇ ಹಾಸ್ಯ ಸಿಗುತ್ತೆ. ಜನರ ಮಾತುಕತೆ, ಅದರಲ್ಲೇ ಹಾಸ್ಯ ಸಿಗುತ್ತೆ. ಅದನ್ನೆಲ್ಲ ನಾನು ಗಮನದಲ್ಲಿ ಇಟ್ಕೊಂಡಿರ್ತೀನಿ. ಒಂದೆರಡು ಉದಾಹರಣೆ ನಿಮಗೆ ಕೊಡ್ತೀನಿ. ಒಂದು ಸಾರಿ ನಾನು ಬೆಂಗಳೂರಿನಲ್ಲಿದ್ದಾಗ ಬಿಜಾಪುರದಿಂದ ಫೋನ್ ಮಾಡಿದರು. ನಮಸ್ಕಾರ ರೀ, ಡುಂಡಿರಾಜ್ ಸರ್ ಏನ್ರಿ ಅಂದೆ. ಹ್ಞೂ ರೀ ಅಂದೆ. ಸರ ನಾನು ಬಿಜಾಪುರದಿಂದ ಫೋನ್ ಮಾಡೋಕೆ ಹಚ್ಚೀನಿ ರೀ ಅಂತ. ಹಚ್ಚಿರಿ ಅಂದೆ. ಸರ ನೋಡಿರಿ ಸರ, ನಾವು ಬಿಜಾಪುರದಾಗ ಒಂದು ಭರ್ಜರಿ ಹಾಸ್ಯಗೋಷ್ಠಿ ಮಾಡಾಕತ್ತೀವಿ ರೀ ಅಂದೆ. ಹತ್ರಿ ಅಂತಂದು. ಅಲ್ಲರಿ ಸರ, ಈ ಹಾಸ್ಯಗೋಷ್ಠಿನ ನೀವೇ ಬಂದು ನಡೆಸ್ಕೊಡ್ಬೇಕು ನೋಡ್ರಿ ಅಂತಂದರು. ನನಗೆ ಭಾಳ ಖುಷಿ ಆಯಿತು. ನನ್ನನ್ನು ಕರೀತಾ ಇದ್ದಾರಲ್ಲ ಅಂತ ತಕ್ಷಣ ಒಪ್ಕೊಂಡ್ರೆ ನಮಗೆ ಸ್ವಲ್ಪ ನಮ್ಮ ಇದು ಸ್ಟೇಟಸ್ಸಿಗೆ ಕಡಿಮೆ. ಹಾಗೆ ಸುಮ್ಮನೆ ಸೌಜನ್ಯಕ್ಕೆ ಒಂದು ಮಾತು ಹೇಳಿದೆ. ಅಲ್ರಿ, ಹಾಸ್ಯಗೋಷ್ಠಿ ಅಂತೀರಿ, ಬೆಂಗಳೂರಲ್ಲಿ ಎಂತೆಂಥ ದೊಡ್ಡ ದೊಡ್ಡ ಹಾಸ್ಯಗಾರರಿದ್ದಾರೆ. ನನಗಿಂತ ಭಾಳ ಚಲೋ ಹಾಸ್ಯ ಮಾಡೋ ಕೃಷ್ಣೇಗೌಡರು ಇದ್ದಾರೆ, ರಿಚರ್ಡ್ ಲೂಯಿಸ್ ಇದ್ದಾರೆ, ನರಸಿಂಹಮೂರ್ತಿಯವರು ಇದ್ದಾರೆ, ನಿಮ್ಮ ಹತ್ರದಲ್ಲೇ ಪ್ರಾಣೇಶ್ ಇದ್ದಾರೆ. ಅವ್ರನ್ನ ಯಾರನ್ನಾರು ಕರೀರಲ್ಲ, ನನ್ನ ಯಾಕೆ ಕರಿತೀರಿ ಅಂತಂದೆ. ಇಲ್ಲರಿ ಸರ, ನೀವೇ ಬರ್ಬೇಕು ನೋಡ್ರಿ ಅಂತಂದು. ಅಲ್ಲ, ಯಾಕೆ ಹೇಳ್ರಲ್ಲ ಅಂತ. ನೋಡಿ ಸರ, ನೀವು ಏನೇನು ಹೆಸರು ತೆಗೆದ್ರಿ ಅವರೆಲ್ಲ ಭಾರಿ ರೊಕ್ಕ ಕೇಳ್ತಾರೆ ಸರ. ನಾವು ಇನ್ನೋವಾ ಕಾರ್ನಾಗೆ ಬರ್ತೀವಿ ಅಂತಾರ್ರಿ ಸರ. ನೋಡಿ ಸರ, ಒಂದು ಮಾತು ಹೇಳ್ತೀನಿ, ಇಡೀ ಕರ್ನಾಟಕದಾಗ
ಅಗದಿ ಚೀಪ್ ಆ್ಯಂಡ್ ಬೆಸ್ಟ್ ಭಾಷಣಕಾರ ಅಂದ್ರೆ ನೀವೇ ನೋಡ್ರಿ ಸರ್. ಸೊ ಅವತ್ತಿಂದ ನನ್ನ ಯಾರು ಕರೆದ್ರೆ ನನ್ನನ್ನೇ ಯಾಕೆ ಕರಿತೀರಿ ಅಂತ ನಾನು ಕೇಳಕ್ಕೆ ಹೋಗ್ತಾರೆ. ಅಲ್ಲ, ಶ್ರೀನಿವಾಸ್ ಭಟ್ರು ನಾನು ಸಿಯೇಟಲ್ಲಿಗೆ ಬಂದಿದ್ದೀನಿ ಚೀಪ್ ಆ್ಯಂಡ್ ಬೆಸ್ಟ್ ಅಂತ ಕರೆದಲ್ಲ ಅವರು. ಕಳಿಸಲ್ಲ, ಮಿಸ್ ಆಯ್ತಲ್ಲ, ಈ ಸಲ ಆದರೂ ಬನ್ನಿ ಅಂತ ಕರೆದಿದ್ದಾರೆ ಅವರು. ಹೀಗೆ ಕರೆಯೋ ರೀತಿ. ಇನ್ನೊಂದು ಸರಿ ಮಂಗಳೂರಿನಿಂದ ಒಬ್ಬರು ಕನ್ನಡ ಪಂಡಿತರು ಅವರು ಫೋನ್ ಮಾಡಿದರು, ನಾನು ಬೆಂಗಳೂರಲ್ಲಿದ್ದ. ನಮಸ್ಕಾರ ಡುಂಡಿ ರಾಜರೇ, ನಾನು ಮಂಗಳೂರಿನಿಂದ ಕನ್ನಡ ಪಂಡಿತ ಎಡಪಡಿತಾಯ ಮಾತಾಡುವುದು. ನಮಸ್ಕಾರ ಸರ್ ಅಂತೆ. ಡುಂಡಿ ರಾಜರೇ, ನಾನು ಒಂದು ಶಾಲೆಯಲ್ಲಿ ಕನ್ನಡ ಪಂಡಿತ, ನಮ್ಮ ಶಾಲೆಯಲ್ಲಿ ಎಲ್ಲ ಅಧ್ಯಾಪಕರು ನಿಮ್ಮ ಅಭಿಮಾನಿಗಳು ಡುಂಡಿ ರಾಜರಿಂದ. ಹೌದಾ, ಅಧ್ಯಾಪಕರ ಅಂದೆ. ಇಲ್ಲ ಅಧ್ಯಾಪಕರು ನಿಮ್ಮ ಅಭಿಮಾನಿಗಳು ಅಂದರು. ಅಲ್ಲ ಸರ್, ವಿಷಯ ಏನು ಹೇಳಿದ್ದು? ವಿಷಯ ಏನಂದರೆ ಡುಂಡಿ ರಾಜರೇ, ನಮ್ಮ ಶಾಲೆಯ ವಾರ್ಷಿಕೋತ್ಸವಕ್ಕೆ ನಿಮ್ಮನ್ನೇ ಮುಖ್ಯ ಅತಿಥಿಗಳಾಗಿ ಕರೆಯುವುದು ಅಂತ ನಾವು ತೀರ್ಮಾನ ಮಾಡಿದ್ದೇವೆ. ಸರ್, ನೀವು ತೀರ್ಮಾನ ಮಾಡಿದರೆ ಆಯಿತಾ ಸರ್, ನಾನು ಬರಬೇಕಲ್ಲ ಅಂತ. ಇಲ್ಲ, ನಿಮ್ಗೆ ಅನುಕೂಲವಾದ ದಿನವೇ ಮಾಡ್ತೇವೆ ಡುಂಡಿ ರಾಜರೇ, ನೀವು ಬರ್ತೀರಿ ಅಂತ ನಿಮ್ಮನ್ನು ಸ್ವಾಗತ ಮಾಡೋದಕ್ಕೆ ನಾನೊಂದು ಪದ್ಯ ಬರೆದಿದ್ದೇನೆ ಅಂತಂದರು. ಆಗ ನನಗೆ ಸ್ವಲ್ಪ ಕಿವಿ ನೆಟ್ಟಗಾಯಿತು. ನಾನು ಎಷ್ಟು ದಿವಸ ಯಾರ್ಯಾರ ಬಗ್ಗೆ ಪದ್ಯ ಎಲ್ಲ ಬರೆದೆ, ಇವರು ನನ್ನ ಬಗ್ಗೆ ಪದ್ಯ ಬರೆದಿದ್ದಾರೆ ಅಂತಂದರೆ ಅದನ್ನು ಕೇಳಲಿಕ್ಕಾದರೂ ಹೋಗೋಣ ಅಂತ. ಸರಿ, ಬರ್ಬೋದು, ಆದರೆ ರಾಯರೇ ನಮ್ಮ ಬೆಂಗಳೂರಿನಲ್ಲಿರೋದು, ನಿಮ್ಮ ಕಾರ್ಯಕ್ರಮ ಮಂಗಳೂರಿನಲ್ಲಿ, ಈ ಬಸ್ ಚಾರ್ಜ್ ಎಲ್ಲ ಭಾಳ ಜಾಸ್ತಿ ಆಗಿದೆ ಅಂದರೆ ಸಂಭಾವನೆ ಡೈರೆಕ್ಟಾಗಿ ಕೇಳೋಕ್ಕಾಗಲ್ಲ ಅಂತ ನಾನು ಹೀಗೆ ಪೀಠಿಕೆ ಆಗ್ತಾಯಿದ್ದೆ. ಡುಂಡಿ ರಾಜರೇ, ನೀವೇನು ಚಿಂತೆ ಮಾಡಿಬಿಡಿ, ನಾವೆಲ್ಲ ನಿಮಗೆ ಅಭಿಮಾನಿಗಳು, ನಿಮಗೆ ಒಳ್ಳೆಯ ಯೋಗ್ಯ ಸತ್ಕಾರ ಮಾಡ್ತೇವೆ ಬನ್ನಿ ಅಂತಂದು. ಸರಿ ಅಂತ ನಾನು ಹೋದ್ಮೇಲೆ ನನ್ನನ್ನು ಸ್ಟೇಜಿಗೆಲ್ಲ ಕರ್ಕೊಂಡು ಹೋದ್ರು. ಆ ದಿನ ಪರಿಚಯ ಮಾಡೋಕ್ಕೆ ಶುರು ಮಾಡಿದರು, ಅದೇ ಕನ್ನಡ ಪಂಡಿತರು. ನಾನು ಕಾಯ್ತಾ ಇದ್ದೆ ಇವರ ಪದ್ಯ ಯಾವಾಗ ಬರುತ್ತೆ ಅಂತ. ಆಮೇಲೆ ನಿಧಾನಕ್ಕೆ ಕಿಸೆಯಿಂದ ತಮ್ಮ ಕವನವನ್ನು ತೆಗೆದು ನಾವು ಡುಂಡಿ ರಾಜರನ್ನು ಸ್ವಾಗತಿಸಲಿಕ್ಕೆ ಒಂದು ಪದ್ಯವನ್ನು ಬರೆದಿದ್ದೇನೆ, ಅದು ಭಾಮಿನಿ ಷಟ್ಪದಿಯಲ್ಲಿದೆ ಅಂತಂದರು. ನನಗೆ ಸ್ವಲ್ಪ ತಲೆ ಬಿಸಿ ಆಯಿತು. ಅದು ಇನ್ನೇನು ಕನ್ನಡ ಪಂಡಿತರು ಇನ್ನೇನು ಬರೀತಾರೆ, ಸರಿ ಅಂತ ಹೇಳಿದೆ. ಆಮೇಲೆ ಅವ್ರು ಶುರು ಮಾಡಿದರು. ಸುಂದರಾಂಗರು ಚತುರಮತಿಗಳು ಮಂದಹಾಸವ ಬೀರುವವರು, ಸುಂದರಾಂಗರು ಚತುರಮತಿಗಳು ಮಂದಹಾಸವ ಬೀರುವವರು, ಇಂದು ನಾವು ಧನ್ಯರಾದೆವು ಇವರ ಮುಖ ಕಂಡು. ಒಂದು ಫೋನಿನ ಕರೆಯ ಮನ್ನಿಸಿ ಹಿಂದೆ ಮುಂದೆ ನೋಡದೇನೆ, ಒಂದು ಫೋನಿನ ಕರೆಯ ಮನ್ನಿಸಿ ಹಿಂದೆ ಮುಂದೆ ನೋಡೋದೇನೆ, ಬಂದರಿಲ್ಲಿಗೆ ಡುಂಡಿ ರಾಜರು ಸ್ವಂತ ಖರ್ಚಿನಲ್ಲಿ. ನೋಡಿ, ನಾನು ವಿವರಿಸುವ ಅಗತ್ಯನೇ ಇಲ್ಲ, ಭಾಳ ಬುದ್ಧಿವಂತರು ನೀವೆಲ್ಲ, ತಿಳ್ಕೊಂಡ್ಬಿಟ್ರಿ. ಹೀಗೆ ನಮ್ಮ ಕರೆಯೋ ರೀತಿಯಲ್ಲಿ ಇದ್ದರೆ ಆಮೇಲೆ ಹೋಗಿ ನಮ್ಮನ್ನು ಪರಿಚಯ ಮಾಡ್ತಾರಲ್ಲ. ಇವತ್ತೇನೋ ನಾನು ಆಗಲೇ ಹೇಳಿದಾಗೆ ನೀತಾ ಅವರು ನೀಟಾಗಿ ಪರಿಚಯ ಮಾಡಿದರು ಅಲ್ವಾ. ಎಲ್ಲ ಕಡೆ ಹಾಗೆ ಮಾಡೋದಿಲ್ಲ, ಅವ್ರಿಗೆ ಇಷ್ಟ ಬಂದಂಗೆ ಮಾಡ್ತಾರೆ. ಒಂದು ಕಡೆ ಹೇಳಿದರು, ಡುಂಡಿ ರಾಜರು ವೃತ್ತಿಯಲ್ಲಿ ಬ್ಯಾಂಕರ್, ಅವರು ಬ್ಯಾಂಕ್ ಮ್ಯಾನೇಜರ್ ಆಗಿದ್ದರು, ಆದರೂ ಒಳ್ಳೆಯವರು ಅಂತ. ಇನ್ನೊಂದು ಹೇಳ್ತಾರೆ, ಎಲ್ಲ ಕಡೆ ಅದನ್ನು ಹೇಳ್ತಾರೆ ಸಾಮಾನ್ಯ. ಏನಪ್ಪ ಅಂತಂದರೆ, ಈಗ ದಿನಕರ ದೇಸಾಯಿ ಅವರ ಹೆಸರು ನೀವೆಲ್ಲ ಕೇಳಿದ್ದೀರಿ ಅಲ್ವಾ, ನಿಮ್ಮಲ್ಲಿ ಅನೇಕರು ಕೇಳಿರ್ತೀರಿ. ಯಾಕಂದರೆ ಸಾವಿರಾರು ಸಂಖ್ಯೆಯಲ್ಲಿ ಅವರು ಚುಟುಕುಗಳದ್ದ ಬರೆದವರು, ಚುಟುಕು ಚಕ್ರವರ್ತಿ, ಚುಟುಕು ಸಾಮ್ರಾಟ ಅಂತಲೇ ನಾವೆಲ್ಲ ಹೇಳ್ತಾ ಇದ್ದಿದ್ದು. ನಾನು ಕೂಡ ಅವರಿಂದ ಭಾಳ ಸ್ಫೂರ್ತಿಯನ್ನು ಪಡೆದವನು ಚುಟುಕು. ಹಾಗಾಗಿ ಮೊನ್ನೆ ಒಬ್ಬರು ಹೇಳಿದ್ರು ಒಂದು ಕಾರ್ಯಕ್ರಮದಲ್ಲಿ, ನೋಡಿ ಚುಟುಕ ಅಂದ ತಕ್ಷಣ ನಮಗೆ ನೆನಪಾಗೋದು ಇಬ್ಬರು, ಒಬ್ಬರು ದಿನಕರ ದೇಸಾಯಿ, ಇನ್ನೊಬ್ಬರು ಡುಂಡಿ ರಾಜ್. ದಿನಕರ ದೇಸಾಯಿ ಅವರು ಸಾವಿರಾರು ಚುಟುಕುಗಳನ್ನು ಬರೆದರು, ಡುಂಡಿ ರಾಜರು ಸಾವಿರಾರು ಚುಟುಕುಗಳನ್ನು ಬರೆದಿದ್ದಾರೆ. ಅವ್ರು ತೀರ್ಕೊಂಡ್ರು, ನೆಕ್ಸ್ಟ್ ಇವರೇ. ಸೊ ಇದು ಒಂದು ಪರಿಚಯ. ಆಮೇಲೆ ಕಾರ್ಯಕ್ರಮ ಮುಗಿದ ಮೇಲೆ ಅಥವಾ ಕಾರ್ಯಕ್ರಮ ಶುರುವಾಗಿ ಮೊದಲು ನಮ್ಮ ಅಭಿಮಾನಿಗಳು ಅಂತ ಅನೇಕರು ಪ್ರಶ್ನೆಗಳನ್ನು ಕೇಳ್ತಾರೆ. ಸಾಮಾನ್ಯವಾಗಿ ಎಲ್ಲ ಕೇಳೋ ಒಂದು ಪ್ರಶ್ನೆ ಅಂದರೆ, ಸರ್ ಒಂದು ಸಮಸ್ಯೆ ಪ್ರಾಬ್ಲಮ್ ಅಂದ ಒಬ್ಬ ಬಂದು. ಏನು ಪ್ರಾಬ್ಲಮ್ ಅಂದರೆ, ನಿಮ್ಮ ಹೆಸರು ಅಂದ. ನನ್ನ ಹೆಸರೇ ಅವನಿಗೆ ಪ್ರಾಬ್ಲಮ್ ಆಗಿಬಿಟ್ಟಿದೆ. ಏನು ನನ್ನ ಹೆಸರಲ್ಲಿ ಏನು ಪ್ರಾಬ್ಲಮ್? ಅಲ್ಲ ಸರ್, ಈ ಡುಂಡಿ ರಾಜ ಅಂದರೆ ಏನು ಅಂದ. ಡುಂಡಿ ರಾಜ ಅಂದರೆ ನನ್ನ ಹೆಸರು ಅಂದು. ಅದು ನಿಮ್ಮ ಸ್ವಂತ ಹೆಸರಾ? ಇನ್ನೇನು ಹೆಸರಲ್ಲೂ ಬಾಡಿಗೆ ಹೆಸರು, ಲೀಸ್ ಹೆಸರು ಅಂತಿರುತ್ತಾ ಕೇಳಿದೆ. ಹಾಗಲ್ಲ ಸರ್, ಈ ಕವಿಗಳಿಗೆಲ್ಲ ಕಾವ್ಯನಾಮ ಅಂತಿರುತ್ತಲ್ಲ. ಈ KV ಪುಟ್ಟಪ್ಪನವರು ಕುವೆಂಪು ಅಂತ ಇಟ್ಕೊಂಡಿದ್ರು, ಆಮೇಲೆ ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆಯವರು ಅಂಬಿಕಾತನಯ ದತ್ತ ಅಂತ ಇಟ್ಕೊಂಡಿದ್ರು. ಆ ಥರ ಡುಂಡಿ ರಾಜ ಅನ್ನೋದು ನಿಮ್ಮ ಕಾವ್ಯನಾಮ ಇರ್ಬೋದು ಅಂದ್ಕೊಂಡಿದ್ದೆ ಸರ್ ಅಂತಂದರು. ತಕ್ಷಣ ನಾನು ಅವ್ರಿಗೆ ಹೇಳಿದೆ, ನೋಡಪ್ಪ, ಅವರೆಲ್ಲ ಹಿಂದಿನ ಕಾಲದ ಕವಿಗಳು. ಹಿಂದಿನ ಕವಿಗಳಿಗೆ ಇರುತ್ತಿತ್ತು ಒಂದಲ್ಲ ಒಂದು ಕಾವ್ಯನಾಮ. ಹಿಂದಿನ ಕವಿಗಳಿಗೆ ಇರುತ್ತಿತ್ತು ಒಂದಲ್ಲ ಒಂದು ಕಾವ್ಯನಾಮ. ಇಂದಿನ ಕವಿಗಳು ಕಾವ್ಯಕ್ಕೆ ನಾಮ ಅಂತೇಳಿ. ಹಾಗಾಗಿ ಅದು ನನ್ನ ಕಾವ್ಯನಾಮ ಅಲ್ಲ.
ನಮ್ಮ ತಂದೆಯವರು ನನಗೆ ಇಟ್ಟ ಹೆಸರು. ಡುಂಡಿರಾಜ ಅಂತಂದರೆ ಅದು ಕೂಡ ಹಾಸ್ಯರಸದ ಅಧಿಪತಿಯಾದ ಗಣಪತಿ ಹೆಸರು. ಈ ಗಣೇಶ ಸಹಸ್ರನಾಮದಲ್ಲಿ ಖಂಡಿತ ಗಣಪತಿಗೆ ವಂದನೆ. ನಮ್ಮ ಮಾತಿನಲ್ಲಿ ಆ ಕವಿತೆಯಲ್ಲಿ ಅಷ್ಟಿಷ್ಟು ಹಾಸ್ಯ ಬಂದಿದ್ದರೆ ಅದು ಅವನ ಹೆಸರಿನ ಕೃಪೆ ಅಂತ ನಾನು ತಿಳ್ಕೊತೀನಿ. ಯಾಕೆಂದರೆ ನೀವು ಗಣೇಶ ಸಹಸ್ರನಾಮದಲ್ಲಿ ಒಂದು ಕಡೆ ಬರುತ್ತೆ ಡುಂಡಿರಾಜಾಯ ನಮಃ ಅಂತ, ಮುದ್ಗಲ ಪುರಾಣದಲ್ಲಿ ಬರುತ್ತೆ ಡುಂಡಿರಾಜ ಅನ್ನೋದು. ನಾನು ಸಾಕಷ್ಟು ಹುಡುಕಿದೆ. ಆಮೇಲೆ ಮಹಾರಾಷ್ಟ್ರದಲ್ಲಿ ನಮ್ಮ ಪಾಲ್ಕೆ ಅವಾರ್ಡ್ ಕೊಡ್ತಿರಲ್ಲ, ದಾದಾ ಸಾಹೇಬ್ ಡುಂಡಿರಾಜ್ ಪಾಲ್ಕೆ ಅಂತ ಅವರ ಹೆಸರು. ಮಹಾರಾಷ್ಟ್ರದಲ್ಲಿ ಸಾಕಷ್ಟು ಜನ ಡುಂಡಿರಾಜ್ ಅನ್ನೋ ಹೆಸರನ್ನ ಇಟ್ಕೊಂಡಿದ್ದಾರೆ. ಅದರಲ್ಲಿ ನಿಜವಾಗಿ ಮೂಲ ಸಂಸ್ಕೃತ ನೋಡಿದರೆ ಡುಂಡಿ ಅಂತ, ಎರಡೂ ಮಹಾಪ್ರಾಣ. ನನಗಷ್ಟು ತ್ರಾಣ ಇಲ್ಲ, ಅದರಿಂದ ಅದು ಡುಂಡಿ ಅಂತ. ನಮ್ಮ ತಂದೆ ಯಾಕೆ ಈ ಹೆಸರು ನನಗಿಟ್ಟರು ಅಂತ ನಾನು ಯೋಚನೆ ಮಾಡಿದಾಗ ಅವ್ರು ಹೇಳಿದರು, ಅವರು ಬಹಳಷ್ಟು ಕಾಲ ನನ್ನ ತಂದೆ ಈ ಶಂಕರಾಚಾರ್ಯರ ಜೊತೆ ಕಾಶಿಯಲ್ಲಿದ್ದರು. ಕಾಶಿಯಲ್ಲಿ ಡುಂಡಿ ಗಣಪತಿ ಅಂತ ಇದೆ. ಸೊ ಕಾಶಿ ವಿಶ್ವೇಶ್ವರನ ದರ್ಶನ ಮಾಡಬೇಕಾದ್ರೆ ಮೊದಲು ಡುಂಡಿ ಗಣಪತಿಯನ್ನು ದರ್ಶನ ಮಾಡಿ ನಂತರ ಕಾಶಿ ವಿಶ್ವನಾಥನ ದರ್ಶನ ಮಾಡೋದಂತೆ. ಹಾಗಾಗಿ ಆ ಡುಂಡಿ ಗಣಪತಿಯ ನೆನಪಿಗೆ ನನಗೆ ಈ ಹೆಸರನ್ನ ನಮ್ಮ ತಂದೆಯವರು ಇಟ್ಟರು. ಹಾಗಾಗಿ ಅದು ನನ್ನ ಕಾವ್ಯನಾಮವಲ್ಲ, ನಿಜವಾದ ಹೆಸರು ಅಂತ. ಇದನ್ನು ಹೇಳಿದಾಗ ಮೊನ್ನೆ ಒಬ್ಬರು ಕೇಳಿ, ಸರ್ ನಿಮ್ಮದು ಪಾಸ್ವರ್ಡು ಅದೇನಾ ಅಂತ ಕೇಳಿಬಿಟ್ರು. ನೋಡಿ ಎಂತೆಂಥ ಕಳ್ರು ಇರ್ತಾರೆ ನೋಡಿ. ಹಾಗಾಗಿ ಈ ಪಾಸ್ವರ್ಡ್ ಬೇರೆ, ಪೆನ್ ನೇಮ್ ಬೇರೆ. ಕಾವ್ಯನಾಮ ಅಂದರೆ ಪೆನ್ ನೇಮ್, ಪೆನ್ ನೇಮ್ ಅಂದರೆ ಕಾವ್ಯನಾಮ, ಪಾಸ್ವರ್ಡ್ ಅಂದರೆ ಗುಪ್ತನಾಮ, ಪಾಸ್ವರ್ಡ್ ಹಂಚಿಕೊಂಡ್ರೆ ಪಂಗನಾಮ ಅಂತ. ಆಮೇಲೆ ಇಷ್ಟಕ್ಕೆ ಆದರೆ ಸರಿ, ಇನ್ನೊಬ್ರು ಕೇಳಿ, ಸರ್ ನಿಮ್ಮ ಹೆಸರು ಡುಂಡಿರಾಜ, ನಿಮ್ಮ ಮಿಸ್ಸೆಸ್ ಹೆಸರೇನು ಸರ್ ಅಂತೇಳಿ. ಏನು ಕುತೂಹಲ ನೋಡಿ ಜನರಿಗೆ. ನಾನು ಸ್ವಲ್ಪ ಹುಷಾರಾದೆ. ಈಗ ಹೆಸರು ಕೇಳ್ತಾನೆ, ನಮ್ಮಲ್ಲಿ ಫೋನ್ ನಂಬರ್ ಕೇಳಿದರೆ ಅದಕ್ಕೆ ನಾನು ಹೇಳಿದೆ ನನ್ನ ಹೆಂಡತಿ ಹೆಸರು ಡುಂಡಿ ರಾಣಿ ಅಂತಂದು. ಅದು ಹೇಗೆ ಹೆಸರು ಅಂದ್ರೆ, ಹಾಗೆ ನಾನು ರಾಜ ಆದಮೇಲೆ ಅವ್ರು ರಾಣಿ ಆಗಲೇಬೇಕಲ್ವ ಅಂತ. ಆಮೇಲೆ ಇನ್ನೂ ಕೇಳ್ತಾರೆ, ಸರ್ ನಿಮ್ಮದು ಲವ್ ಮ್ಯಾರೇಜಾ ಅರೇಂಜ್ಡ್ ಮ್ಯಾರೇಜಾ ಅಂತ. ನಂದು ಯಾವ ಮ್ಯಾರೇಜ್ ಆದರೂ ಅವ್ರಿಗೇನ್ರಿ, ಅನುಭವಿಸೋದು ನಾನಲ್ವಾ. ಅದು ಅಲ್ಲದೆ ಈ ಲವ್ ಮ್ಯಾರೇಜಿಗೂ ಅರೇಂಜ್ಡ್ ಮ್ಯಾರೇಜಿಗೂ ಅಂಥ ವ್ಯತ್ಯಾಸ ಏನು ಇರೋದಿಲ್ಲ. ಪ್ರೀತಿಸಿ ಮದುವೆ ಆಗೋದು ನಾವು ಅದನ್ನು ಮೊಬೈಲ್ ಭಾಷೆಯಲ್ಲಿ ಹೇಳೋದಾದರೆ, ಪ್ರೀತಿಸಿ ಮದುವೆ ಆಗೋದು ಪ್ರೀಪೇಯ್ಡ್ ಯೋಜನೆ. ಮದುವೆ ಆದ ಮೇಲೆ ಪ್ರೀತಿಸೋದು ಪೋಸ್ಟ್ ಪೇಯ್ಡ್ ಯೋಜನೆ. ಮದುವೆ ಆದ ಮೇಲೆ ಇನ್ನೊಬ್ಬರನ್ನು ಪ್ರೀತಿಸೋದು ಡಬಲ್ ಸಿಮ್ ಯೋಜನೆ. ನಮ್ಮ ಮದುವೆ ಹೇಗಾಯ್ತು ಅನ್ನೋದಕ್ಕೆ ನಾನು ಮದುವೆ ಆದ ಹೊಸದರಲ್ಲೇ ಒಂದು ಪದ್ಯ ಬರೆದುಬಿಟ್ಟಿದ್ದೀನಿ, 3 ಸಾಲಿನ ಪದ್ಯ. ಅನೇಕರಿಗೆ ಅದು ಗೊತ್ತಿದೆ. ನನ್ನನ್ನು ನೋಡಿ ನಕ್ಕಳು, ಅವಳು ಅಕಸ್ಮಾತ್ ಸಿಕ್ಕಳು, ನನ್ನನ್ನು ನೋಡಿ ನಕ್ಕಳು, ನಮಗೀಗ 2 ಮಕ್ಕಳು ಅಂತ. ಅನೇಕರಿಗೆ ಇದು ಇಷ್ಟ ಆಯಿತು. ಯಾಕಂತಂದರೆ ಭಾಳ ಸೂಕ್ಷ್ಮವಾಗಿ ಹೇಳಿದ್ದಾರೆ. ಪ್ರತಿಯೊಬ್ಬರಿಗೂ ಇದು ತಮ್ಮ ಅನುಭವ ಅಂತ ಅನಿಸುತ್ತೆ. ಒಂದು ಕೆಮ್ಮ ಬಂತು, ಲೆಕ್ಕ ಹಾಕೊಳ್ಳಿ, ಯಾವಾಗ ಮುಗಿಸ್ಬೋದು ಅಂತ ಸಣ್ಣ ಸೂಚನೆ ನಿಮಗೆ. ಬಿಸಿನೀರಿದೆಯಾ? ಇಲ್ಲ ಬನ್ನಿ ಗೊತ್ತಾಯ್ತು. ಹೌದು ಹೌದು, ಬೇಕಾದ್ರೆ ಸ್ಮೆಲ್ ಮಾಡ್ಬೋದು. ಶಂಕರ ಹೆಗ್ಡೆ ಅವರಿಗೆ ಸ್ವಲ್ಪ ಅನುಮಾನ ಬಂತು, ಬರೀ ನೀರೇನಾ ಅಂತ. ಯಾಕೆಂದರೆ ನಾನೇ ಒಂದು ಪದ್ಯ ಬರೆದಿದ್ದೆ. ಕೆಲವು ಕಡೆ ಕವಿತೆಗಳನ್ನು ಓದಿದರೆ ಜನರ ರೆಸ್ಪಾನ್ಸ್ ಇರೋದಿಲ್ಲ. ಇವತ್ತು ಭಾಳ ಒಳ್ಳೆಯ ರೆಸ್ಪಾನ್ಸ್ ಇದೆ. ಹೀಗೆ ಯಾಕೆ ಅದು ಕೆಲವು ಕಡೆ ನಮ್ಮ ಕವಿತೆ ಪರಿಣಾಮ ಬೀರುತ್ತೆ, ಕೆಲವು ಕಡೆ ಬೀರೋದಿಲ್ಲ ಅನ್ನೋದು ಕೇಳಿದರೆ ಯಾರು. ನಾನು ಹೇಳಿದೆ, ಇದೇ ಕವಿತೆಯನ್ನು ಹಿಂದೆ ಇದೇ ಗೆಳೆಯರ ಮುಂದೆ ಓದಿದಾಗ ಅಷ್ಟೊಂದು ಪರಿಣಾಮ ಬೀರಿರಲಿಲ್ಲ. ಇದೇ ಕವಿತೆಯನ್ನು ಈ ಹಿಂದೆ ಇದೇ ಗೆಳೆಯರ ಮುಂದೆ ಓದಿದಾಗ ಅಷ್ಟೊಂದು ಪರಿಣಾಮ ಬೀರಿರಲಿಲ್ಲ. ಏಕೆಂದರೆ ಅಲ್ಲಿ ಬೀರಿರಲಿಲ್ಲ, ನೀರೂ ಇರಲಿಲ್ಲ. ಸೊ ಹೀಗೆ ಭಾಳ ಪ್ರಶ್ನೆಗಳನ್ನು ಕೇಳ್ತಾರೆ ನಮ್ಮ ವೈಯಕ್ತಿಕ ವಿಷಯಗಳ ಬಗ್ಗೆ. ಮದುವೆ ಬಗ್ಗೆ ನಾನು ಹೇಳಿದ್ದೀನಿ, ಅವಳು ಅಕಸ್ಮಾತ್ ಸಿಕ್ಕಳು ನಕ್ಕಳು ಅಂತ. ಇದನ್ನು ಹೀಗೆ ಹೇಳಿದರೆ ಸರಿ. ಕೆಲವರು ಇದನ್ನು ಭಾಳಷ್ಟು ವಿರೂಪಗೊಳಿಸ್ತಾರೆ. ಅವಳು ಪಾರ್ಕಿನಲ್ಲಿ ಸಿಕ್ಕಳು, ನನ್ನನ್ನು ನೋಡಿ ನಕ್ಕಳು. ಸರ್ ಈಗ ನಿಮ್ಮ ಕವಿತೆ ಭಾಳ ಚೆನ್ನಾಗಿದೆ ಅಂತ. ಅವಳು ಥಿಯೇಟರ್ನಲ್ಲಿ ಸಿಕ್ಕಳು, ನನ್ನನ್ನು ನಕ್ಕಳು. ನಾನು ಯಾರನ್ನೂ ತಿದ್ದೋಕೆ ಹೋಗೋದಿಲ್ಲ, ಯಾಕಂದರೆ ಅವರವ್ರ ಅನುಭವ ಅವ್ರವ್ರು ಹೇಳ್ತಾ ಇರ್ತಾರೆ.
ಆದರೆ ನನ್ನ ಸ್ನೇಹಿತರೇ ನನಗೆ ಒಂದು ಸರಿ ಭಾಳ ತೊಂದರೆ ಕೊಟ್ಟರು. ನಮ್ಮ ನರಸಿಂಹಮೂರ್ತಿಯವರು, MS ನರಸಿಂಹಮೂರ್ತಿಯವರು, ಹಾಸ್ಯ ಲೇಖಕರು. ನಾವೆಲ್ಲ ಒಟ್ಟಿಗೆ ಕಾರ್ಯಕ್ರಮಕ್ಕೆ ಹೋದಾಗ ಅವ್ರು ನನ್ನ ಪರಿಚಯ ಮಾಡ್ತಾ ಡುಂಡಿರಾಜರು ಹಾಗೆ ಹೀಗೆ ಗಿವಾರ್ಡು ಎಲ್ಲ ಹೇಳಿ, ಆಮೇಲೆ ಡುಂಡಿರಾಜರು ತಮ್ಮ ಸಂಸಾರದ ಬಗ್ಗೆ ಬಹಳ ಸೊಗಸಾಗಿ 3 ಸಾಲಲ್ಲಿ ಹೇಳಿದ್ದಾರೆ. ಅವಳು ಅಕಸ್ಮಾತ್ ಸಿಕ್ಕಳು, ನನ್ನನ್ನು ನೋಡಿ ನಕ್ಕಳು, ನಮಗೀಗ 3 ಮಕ್ಕಳು ಅಂದ್ಬಿಟ್ರು. ನನಗೆ ಎದೆ ಜಲ್ಲ, 1000 ಜನ ಇದ್ದಾರೆ, ನನಗೆ 2 ಮಕ್ಕಳು, ಇವರು 3 ಮಕ್ಕಳು ಅಂದ್ಬಿಟ್ರಲ್ಲ. ಆಮೇಲೆ ನರಸಿಂಹಮೂರ್ತಿ ಅವ್ನು ಕರೆದು ಹೇಳಿದೆ, ಸರ್ ಏನು ಸರ್ ದೊಡ್ಡ ಅನಾಹುತ ಆಯಿತು, ಏನು ನನಗೆ 2 ಮಕ್ಕಳು ನೀವು 3 ಮಕ್ಕಳು ಅಂತ ಹೇಳಿಬಿಟ್ರಲ್ಲ, ಹೋಗಿ ಸ್ವಲ್ಪ ತಿದ್ದುಪಡಿ ಮಾಡಿ ಕರೆಕ್ಷನ್ ಮಾಡಿ ಅಂತ. ಪರವಾಗಿಲ್ಲ ಡುಂಡಿರಾಜ್, ಜನ ಅಡ್ಜಸ್ಟ್ ಮಾಡ್ಕೋತಾರೆ ನೋಡಿ. ಸರಿ, ಆಮೇಲೆ ಇನ್ನೊಂದು ಸಭೆಗೆ ಹೋದ್ವಿ, ಅಲ್ಲೂ ಕೂಡ ಅವರು ಹಾಗೆ ಹೇಳೋರು. ಮತ್ತೊಂದು ಸಭೆಗೆ ಹೋದ್ವಿ, ಅಲ್ಲೂ ಹಾಗೆ. ಆಮೇಲೆ ನಾನು ಕೇಳಿದ್ರೆ ಅದೇ ಪರವಾಗಿಲ್ಲ ಡುಂಡಿರಾಜ್, ಜನ ಅಡ್ಜಸ್ಟ್ ಮಾಡ್ಕೋತಾರೆ, ನಾನು ಅಡ್ಜಸ್ಟ್ ಮಾಡ್ಕೋತಾರೆ ಬಿಡಿ ಹೋಗಲಿ ಅಂತ ಸುಮ್ಮನೆ ಆಗ್ತಾಯಿದ್ದೆ. ಆಮೇಲೆ ಒಂದು ದಿವಸ ನಮ್ಮ ಮನೆ ಹತ್ರನೇ ಕಾರ್ಯಕ್ರಮ ಆಯ್ತು ರೀ, ಅಲ್ಲೂ ಕೂಡ ನರಸಿಂಹಮೂರ್ತಿಯವರು ಹಾಗೆ ಹೇಳೋದ. ನಾನು ಕೂಡಲೇ ಹೇಳಿದೆ, ನರಸಿಂಹಮೂರ್ತಿಯವರೇ ಇಲ್ಲಿ ನೀವು ಇವತ್ತು ತಿದ್ದುಪಡಿ ಮಾಡಲೇಬೇಕು. ಯಾಕೆ ಅಂತಂದರೆ ಒಂದು ಜನ ಮುಂದ್ಗಡೆ ಬಂದು ಕೂತಿದೆ ಮುಂದಿನ ಸೀಟ್ನಲ್ಲಿ ಅಂದೆ. ತಕ್ಷಣ ಗೊತ್ತಾಯ್ತು ಅವ್ರಿಗೆ, ನೋಡಿ ಅವರು ನಿಮಗೆ 3 ಅಂತ ಹೇಳಿಬಿಟ್ರೆ ನಾನು ಮನೆಗೆ ಹೋಗೋಕ್ಕೆ ಆಗೋದಿಲ್ಲ, ನನ್ನ ಹೆಂಡತಿ ಬಂದು ಕೂತ್ಬಿಟ್ಟಿದ್ದಾಳ್ರಿ ಅಲ್ಲಿ. ಅದಕ್ಕೆ ಸರಿ ನೀವು ತಿದ್ದುಪಡಿ ಮಾಡಲೇಬೇಕು ಅಂತಂದೆ. ಅವ್ರ ಮನಸ್ಸಿಂದ ಮತ್ತೆ ಮೈಕಿನ ಹತ್ರ ಹೋಗಿ ಹೇಳಿದರು. ನಾನು ಡುಂಡಿರಾಜರ ಪರಿಚಯ ಮಾಡುವಾಗ ಒಂದು ಸಣ್ಣ ತಪ್ಪಾಯಿತು, ನಾನು ಅವರಿಗೆ 3 ಮಕ್ಕಳು ಅಂತ ಹೇಳಿದೆ. ಈಗ ಅವರು ನನ್ನ ಹತ್ರ ಬಂದು ತಿದ್ದುಪಡಿ ಕೊಟ್ಟಿದ್ದಾರೆ. ಅವರಿಗೆ ಏನು ಅಂತ ಅವ್ರು ಹೇಳಿದರು ಅಂತಂದರೆ, ಅವರು 3 ಮಕ್ಕಳೆಲ್ಲ, ಅಫಿಷಿಯಲಿ 2 ಮಕ್ಕಳು ಅಂತ ಹೇಳಿದ್ದಾರೆ. ಇನ್ನೂ ಭಾಳ ಪ್ರಶ್ನೆಗಳನ್ನು ಕೇಳ್ತಾರೆ. ಸರ್ ನೀವು ಹೀಗೆ ಒಳ್ಳೆ ಹವ್ಯಾಸಗಳನ್ನು ಬೆಳೆಸ್ಕೊಂಡಿದ್ದೀರಿ, ಕವಿತೆ, ನಾಟಕ ಅಂತ, ನಿಮ್ಮ ಹೆಂಡತಿಗೂ ಇಂಥ ಹಾಬೀಸ್ ಎಲ್ಲ ಇದೆಯಾ ಅಂತ ಕೇಳ್ತಾರೆ. ಅದ್ರ ಬಗ್ಗೆ ನಾನು ಪದ್ಯ ಬರೆದಿದ್ದೀನಿ. ನನಗೆ ಕಲೆ, ಸಾಹಿತ್ಯ, ನಾಟಕ, ಸಂಗೀತದ ಬಗ್ಗೆ ವಿಪರೀತ ಆಸಕ್ತಿ ಇದೆ. ನನಗೆ ಕಲೆ, ಸಾಹಿತ್ಯ, ನಾಟಕ, ಸಂಗೀತದ ಬಗ್ಗೆ ವಿಪರೀತ ಆಸಕ್ತಿ ಇದೆ. ನನ್ನವಳಿಗೂ ಅಷ್ಟೇ ಇದನ್ನೆಲ್ಲ ಸಹಿಸಿಕೊಳ್ಳುವ ಆ ಶಕ್ತಿ ಇದೆ ಅಂತ. ಅದು ಭಾಳ ಮುಖ್ಯ ಅಲ್ವಾ? ಇಲ್ಲದೇ ನಾನು ಈಗೆಲ್ಲ ಊರೆಲ್ಲ ತಿರುಗಾಡೋಕ್ಕೆ ಆಗ್ತಾಯಿದ್ದೆ. ಅವಳ ಆ ಶಕ್ತಿಯಿಂದಾಗಿ ಇವತ್ತು ನನ್ನ ಮಕ್ಕಳನ್ನು ಚೆನ್ನಾಗಿ ಬೆಳೆಸಿದ್ದಾರೆ. ಮಗಳು ಬೆಂಗಳೂರಿನಲ್ಲಿದ್ದಾರೆ, ಮಗ ಸಿಯೇಟಲ್ಲಿದ್ದಾರೆ. ಹೀಗಾಗಿ ನಾನು ಅವಳಿಗೆ ಕೃತಜ್ಞತೆಯನ್ನು ಸಲ್ಲಿಸಲೇಬೇಕಾಗುತ್ತೆ ಖಂಡಿತವಾಗಿ. ಯಾಕೆಂದರೆ ಆವಾಗ ಭೈರಪ್ಪನವರ ಪ್ರಸ್ತಾಪ ಮಾಡಿದರು, ನಾವು ಭೈರಪ್ಪನವರಿಗೆ ಶ್ರದ್ಧಾಂಜಲಿ ಅರ್ಪಿಸಿದ್ವಿ. ಅವರು ಅವರ ಕುಟುಂಬದಲ್ಲಿ ಅನೇಕ ಸಮಸ್ಯೆಗಳಾದ, ಅವರ ಹೆಂಡತಿಗೆ ಸರಿಯಾದ ನ್ಯಾಯ ಸಲ್ಲಿಲ್ವ ಅನ್ನೋ ಮಾತು ಕೇಳ್ತೆ. ಯಾಕಂದರೆ ಅವರೆಲ್ಲ ತೆರೆಮರೆಯಲ್ಲೇ ಇದ್ದು, ಸಾಹಿತಿಗಳ ಶ್ರೀಮತಿಯವರು, ಕಲಾವಿದರ ಶ್ರೀಮತಿ ಅವರು ತೆರೆಮನೆಯಲ್ಲಿ ಇದ್ದು ತ್ಯಾಗ ಮಾಡಿ ಅವರ ಸಂಸಾರವನ್ನು ನೋಡ್ಕೊಂಡಿರ್ತಾರೆ. ಹಾಗೆ ನನ್ನ ಆಕೆ ಕೂಡ ಹವ್ಯಾಸವನ್ನೆಲ್ಲ ಬದಿ ಒತ್ತಿ ಮಕ್ಕಳನ್ನು ಬೆಳೆಸಿದ್ದಾಳೆ. ಆಮೇಲೆ ಅಷ್ಟೇ ಅಲ್ಲ, ಇನ್ನೊಂದು ಪ್ರಶ್ನೆ ಕೇಳ್ತೆ, ಅವರು ನಿಮ್ಮ ಹಾಗೆ ನಗ್ತಾ ಇರ್ತಾರಾ ಅಂತ. ಎಂಥ ದೊಡ್ಡ ಪ್ರಶ್ನೆ ರೀ. ಅವಳು ನಗುವಾಗಿದ್ರೆ ನಾನು ಇಲ್ಲೆಲ್ಲ ಯಾಕೆ ಬರ್ತಾ ಇದ್ದೆ ಅಲ್ಲ. ಅವಳು ಸ್ವಲ್ಪ ನಗೋದಕ್ಕಿಂತ ಅಳುನೇ ಜಾಸ್ತಿ. ಅದು ನನಗೆ ಗೊತ್ತೇ ಇರಲಿಲ್ಲ. ಯಾಕೆ ಮದುವೆ ದಿನ ನೋಡ್ತೀನಿ ಜೋಳೋ ಅಂತ ಅಳ್ತಾ ಇದ್ಲು ಮದುವೆಯಲ್ಲಿ. ನಾವು ಭಾರಿ ಖುಷಿ, ಕೊನೆಗೂ ನನಗೊಂದು ಮದುವೆ ಆಯ್ತಲ್ಲ ಅಂತ ಖುಷಿಯಲ್ಲಿದ್ದರೆ ಅವಳು ನೋಡಿ ಅಳ್ತಾ ಇದ್ದಾಳೆ. ಸೊ ನಾನು ನಮ್ಮ ಸಂಬಂಧಿಕರ ಹತ್ರ ಕೇಳಿದ್ದೆ, ಏನು ಸರ್ ಇವಳು ತುಂಬ ಖುಷಿಯಾಗಿರಬೇಕು, ಅಳ್ತಾ ಇದ್ದಾಳೆ ಅಂತ. ನೀವೇನು ಚಿಂತೆ ಮಾಡಬೇಡಿ, ಇವತ್ತು ಒಂದಿನ, ನಾಳೆಯಿಂದ ನೀವು ಅಳೋದು. ಆದರೆ ಅವಳ ಕೇಸೆಲ್ಲ ಹಾಗಾಗಲೇ ಇಲ್ಲ. ಅವಳು ಅಳುವುದೊಂದು ಭಾಳ ಎಷ್ಟು ಅಂತಂದರೆ, ಆ ಅಳುವಿನ ಬಗ್ಗೆ 2 ಪದ್ಯ ಬರೆದಿದ್ದೀನಿ. ನನ್ನವಳು, ಆ ಪದ್ಯ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಅವಳು ಇವತ್ತು ಬಂದಿಲ್ಲ ಇಲ್ಲ, ಹಾಗಾಗಿ ಧೈರ್ಯವಾಗಿ ಹೇಳ್ತಾ ಇದ್ದೀನಿ. ನನ್ನವಳು ಮತ್ತು ಅವಳ ಅಳು, ನನ್ನವಳು ಮತ್ತು ಅವಳ ಅಳು ಒಂದೇ ನಾಣ್ಯದ 2 ಮುಖಗಳು. ಅಳು ಅವಳ ಅಸ್ತ್ರ, ಅಳು ಅವಳ ಅಸ್ತ್ರ, ನಾನು ಕರವಸ್ತ್ರ. ಇಷ್ಟೊಂದು ಕಣ್ಣೀರು ಹೆಂಗೆ ಅವಳ ಕಣ್ಣಲ್ಲಿ ಬರುತ್ತೆ. ಸಾಮಾನ್ಯ ಎಲ್ಲ ಹೆಂಗಸರು ಬೇಗ ಅಳ್ತಾರೆ. ನಾನು ಒಂದ್ಸರಿ ಹೇಳಿದ್ದೀನಿ, ನೋಡಿ ನೀವು ಹೆಂಗಸರು ಬರೀ ಸೆಂಟಿಮೆಂಟಲ್ಲು ಒಂದೇ, ಅವಳ ತಕ್ಷಣ ನೀವು ಗಂಡಸರು ಬರೀ ಮೆಂಟಲ್ಲು ಒಂದು. ಬೇಕಾದಾಗ ಅಳು ಬರುತ್ತೆ ಇವ್ರಿಗೆ ಹೇಗೆ ಅಂತ ನನಗೆ ಬಹಳ ಸಮಸ್ಯೆ ಕಾಡ್ತಾಯಿತ್ತು. ಒಂದು ಸಾರಿ ನಾವು ಪ್ರಯಾಗಕ್ಕೆ ಹೋದ್ವಿ, ಕುಂಭಮೇಳ ಎಲ್ಲ ಆಯ್ತಲ್ಲ, ಪ್ರಯಾಗ ತ್ರಿವೇಣಿ ಸಂಗಮ, ಅದು 3 ನದಿಗಳು ಸೇರೋ ಸ್ಥಳ. ನಮ್ಮ ಕರ್ನಾಟಕದವನ್ನೇ ಗೈಡ್ ಆಗಿದ್ದ, ಕನ್ನಡದಲ್ಲಿ ಅವನ್ನೆಲ್ಲ ಹೇಳ್ದ, ನೋಡಿ ಸರ್ ಇದು ಭಾಳ ಪವಿತ್ರವಾದ ಸ್ಥಳ, ಇಲ್ಲಿ 3 ನದಿಗಳು ಸೇರುತ್ತೆ,
ಅದು ನೋಡಿ ಗಂಗಾ ನದಿ, ಇದು ನೋಡಿ ಯಮುನಾ ನದಿ ಅಂದ. ಎಲ್ಲಪ್ಪ ಸರಸ್ವತಿ ನದಿ ಅಂತ ಕೇಳಿದೆ. ಸರ್ ಅದು ಒಂದು ಕಾಲದಲ್ಲಿ ಹರಿತಾ ಇತ್ತಂತೆ, ಈಗ ಅದು ಭೂಮಿಯಲ್ಲಿ ಇಂಗಿ ಹೋಗ್ಬಿಟ್ಟಿದೆ, ಗುಪ್ತಗಾಮಿನಿ ಅಂತಂದ. ತಕ್ಷಣ ನನಗಿಲ್ಲೇನೋ ಫ್ಲ್ಯಾಶ್ ಆದಾಗಾಯಿತು. ನಾನೊಂದು ಚುಟ್ಕ ಬರೆದೆ, ಇಂಗಿ ಹೋಯಿತು ಸರಸ್ವತಿ ನದಿ ಮಣ್ಣಲ್ಲಿ, ಇಂಗಿ ಹೋಯಿತು ಸರಸ್ವತಿ ನದಿ ಮಣ್ಣಲ್ಲಿ, ಸೇರಿಕೊಂಡಿತು ಹೆಂಗಸರ ಕಣ್ಣಲ್ಲಿ ಎಂದು. ಹೀಗೆ ನಾನು ಪದ್ಯಗಳನ್ನು ಓದ್ತಿರುವಾಗ ಒಬ್ಬರು ಒಂದು ಸರಿ ಕೇಳಿದ್ರು, ಏನು ಸರ್ ನೀವು ನಿಮ್ಮ ಹೆಂಡತಿ ಬಗ್ಗೆನೇ ಎಷ್ಟೊಂದು ಪದ್ಯ ಬರೆದಿದ್ದೀರಿ, ಅವರೇ ನಿಮಗೆ ಸ್ಫೂರ್ತಿನಾ, ಇನ್ಸ್ಪಿರೇಷನ್ನ ಅಂತ. ದಯವಿಟ್ಟು ಹಾಗೆ ತಿಳ್ಕೊಬೇಡಿ, ಯಾಕಂದರೆ ಕೆಲವೊಮ್ಮೆ ಬಲ್ಲವರಿಂದ ಕಲಿತು ಅಂತ ಒಂದು ಮಾತಿದೆ. ಅದಕ್ಕೆ ನಾನು ಅವರಿಗೆ ಕವಿತೆಯಲ್ಲಿ ಹೇಳಿದೆ, ಅವರು ಕೇಳಿದರು ನಿಮ್ಮ ಕವಿತೆಗೆ ಸ್ಫೂರ್ತಿ ಯಾರು, ನಿಮ್ಮ ಮಡದಿಯೇ. ಅವರು ಕೇಳಿದರು ನಿಮ್ಮ ಕವಿತೆಗೆ ಸ್ಫೂರ್ತಿ ಯಾರು, ನಿಮ್ಮ ಮಡದಿಯೇ. ನಾನೆಂದೆ, ಹೌದು ನಿಮ್ಮ ಮಡದಿಯೇ ಅಂತ. ಈ ಕವಿಗಳಿಗೆ ಯಾವುದು ಸ್ಫೂರ್ತಿ ಕೊಡುತ್ತೆ ಅಂತ ಹೇಳೋಕ್ಕಾಗೋದಿಲ್ಲ. ಅನೇಕ ಸಣ್ಣ ಸಣ್ಣ ಸಂಗತಿಗಳು ಕೂಡ ಸ್ಫೂರ್ತಿ ಕೊಡ್ಬೋದು. ಬೇಂದ್ರೆ ಅವರು ಒಂದು ಕಡೆ ಹೇಳಿದ್ರು, ಕವಿಗೆ ಸ್ಫೂರ್ತಿ ನೀಡಾಕ, ಕವಿತೆ ಬರೆಯಾಕ ಹೆಚ್ಚಿಗೇನು ಬೇಕಾ, ಹೂತ ಹುಣಸಿ ಮರ ಸಾಕ ಅಂತ. ಒಂದು ಹುಣಸೆ ಮರದಲ್ಲಿ ಹೂ ಬಿಟ್ಟಿತ್ತಂತೆ, ಹೂತದ ಹುಣಸಿ ಅಂತ ಅವರೊಂದು ಕವಿತೆ ಬರೀತಾರೆ. ಹಾಗೆ ನನಗೆ ಅನೇಕ ಚಿಕ್ಕ ಪುಟ್ಟ ಘಟನೆಗಳೆಲ್ಲ ಈ ಕವಿತೆಯನ್ನು ಬರುತ್ತೆ. ಇದು ನಾನು ಚಿಕಾಗೋಗೆ ಬರೋ ಮೊದಲು ಇದರ ಊರಿನ ಹಿನ್ನೆಲೆ ಎಲ್ಲ ಸ್ವಲ್ಪ ನೋಡ್ತಾ ಇದ್ದೆ ಗೂಗಲಲ್ಲಿ. ಶಿಕಾಗೋಗೆ ಇನ್ನೊಂದು ಹೆಸರು ವಿಂಡಿ ಸಿಟಿ ಅಂತಿದ್ದಂತೆ. ಮೊನ್ನೆ ನಮ್ಮ ವಿಠಲ್ ದೇಸಾಯಿ ಅವರ ಮನೆಯಲ್ಲಿ ನಾನು ಇದ್ದೀನಿ. ಅವನ್ನೆಲ್ಲ ವಿಂಡಿ ಸಿಟಿನೆಲ್ಲ ನನಗೆ ತೋರಿಸಿದ್ರು. ಒಂದು ಕಡೆ ಗಾಳಿ ಜೋರಾಗಿ ಬರ್ತಾಯಿತ್ತು. ನಾನು ಆಗ ನೆನಪಾಯ್ತು ನನಗೆ ಏನಿದು ಅಂತ, ಇದು ವಿಂಡಿ ಸಿಟಿ ಅಂತ. ನಾನು ತಕ್ಷಣ ಹೇಳಿದೆ, ಶಿಕಾಗೋ ನಗರದ ನಿಕ್ ನೇಮ್ ವಿಂಡಿ ಸಿಟಿ, ನಾನಲ್ಲಿಗೆ ಬಂದ ಮೇಲೆ ನಂದೇ ಹವಾ ಡುಂಡಿ ಸಿಟಿ ಅಂತಂದೆ. ಅಟ್ಲೀಸ್ಟ್ ಒಂದೇ ದಿನ ಡುಂಡಿ ಸಿಟಿ ಅಂತ. ಹೀಗೆ ಕೆಲವ್ರ ಮಾತುಗಳಲ್ಲಿ ನಮಗೆ ಸಿಗುತ್ತೆ. ಒಂದು ಸಾರಿ ನಮ್ಮ ದೂರದರ್ಶನದವರು ಚಂದನ ಆರಂಭ ಆದಾಗ ಒಂದು ಹಿಂದಿ ಕವಿಗೋಷ್ಠಿಯನ್ನು ಏರ್ಪಡಿಸಿದ್ರು, ಹಿಂದಿ ಭಾಷೆ ಕವಿಗೋಷ್ಠಿ. ಅಲ್ಲಿ ಬೇರೆ ಬೇರೆ ಭಾಷೆ, ಸರ್ವಭಾಷಾ ಕವಿಗೋಷ್ಠಿ. ನಾವು ಕನ್ನಡದವರು, ಹಿಂದಿ, ಉರ್ದು, ಹೀಗೆ ಎಲ್ಲ ಭಾಷೆಗಳವರಿದ್ದರು. ನಾನು ಕವಿತೆ ಓದ್ತಿರುವಾಗ ಹಿಂದಿ ಕವಿ ಕೆಮ್ತಾ ಇದ್ದ. ನನಗೆ ತೊಂದರೆ ಆಗ್ತಾಯಿತ್ತು. ತಕ್ಷಣ ನಾನಲ್ಲೇ ಒಂದು ಆಶುಕವನ್ನು ಹೇಳಿದೆ, ಕವಿತಾ ಪಡ್ನೇದೋ ಹಮ್ಕೋ, ಅರೆ ಕವಿತಾ ಪಡ್ನೇದೋ ಹಮ್ಕೋ, ಆಮೇಲೆ ಬೇಕಾದ್ರೆ ಕೆಮ್ಕೋ ಅಂತ. ನಾನು ಬ್ಯಾಂಕ್ನಲ್ಲಿ ಕೆಲಸ ಮಾಡ್ತಾಯಿದ್ದೆ, ಕಾರ್ಪೊರೇಷನ್ ಬ್ಯಾಂಕಲ್ಲಿ 36 ವರ್ಷ ಬ್ಯಾಂಕ್ನಲ್ಲಿ ಸೇವೆ ಸಲ್ಲಿಸಿದ್ದೆ. ನೀವು ಬ್ಯಾಂಕ್ನಲ್ಲಿದ್ದು ಹೇಗೆ ಸರ್ ಕವನ ಬರೆದ್ರಿ ಅಂದರು. ಬ್ಯಾಂಕ್ನಲ್ಲೇ ಬೇಕಾದಷ್ಟು ವಿಷಯ ಸಿಗ್ತಾಯಿತ್ತು. ನಾನು ಬ್ರಹ್ಮವಾರ ಅಂತ ಉಡುಪಿ ಹತ್ತಿರ ಒಂದು ಶಾಖೆಯಲ್ಲಿ ಮೊದಲು ಮ್ಯಾನೇಜರ್ ಆಗಿದ್ದು ನಾನು. ಅಲ್ಲಿ ಎಲ್ಲ NRI ಕಸ್ಟಮರ್ಸ್, ಗಲ್ಫಿನವ್ರು ಜಾಸ್ತಿ. ಅವರು ಒಳ್ಳೆ ಹಣ ಇಡ್ತಾಯಿದ್ರು, ಬಂದು NRI ಡಿಪಾಸಿಟ್ಸಿಗೆ ನಾವು ಒಳ್ಳೆ ಬಡ್ಡಿ ಕೊಡ್ತಿದ್ವಿ ಅಂತ ಅವರು. ಸೊ ನಾವು ಅವ್ರಿಗೆ ವಿಶೇಷವಾದ ಒಂದು, ಬೇರೆ ಸಾಮಾನ್ಯ ಗ್ರಾಹಕ ಬಂದರೆ ಅಟೆಂಡರ್ ಹತ್ರ ನೀರು ತೊಗೊಂಬ ಅಂತಿದ್ದೆ ಅಷ್ಟು. ಅದೇ NRI ಬಂದರೆ ಜ್ಯೂಸ್ ತೊಗೊಂಬ ಅಂತ ಹೇಳ್ತಿದ್ದು, ವಿಶೇಷ ಟ್ರೀಟ್ಮೆಂಟ್. ನಾನು ಅಷ್ಟೇ ಅಲ್ಲ, ನಾನೊಂದು ಸ್ಲೋಗನ್ನೇ ಬರೆಸಿ ಹಾಕ್ಬಿಟ್ಟಿದ್ದೆ ನನ್ನ ಕ್ಯಾಬಿನ್ನಲ್ಲಿ, NRI 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 NRI, ನೀವಲ್ಲದೆ ನಮಗೆ ಇನ್ನಾರೈ ಅಂತ. ಅಲ್ಲಿ ಕೊಂಕಣ ರೈಲ್ವೆ ಕೆಲಸ ನಡೀತಾ ಇತ್ತು ಆವಾಗ ಬ್ರಹ್ಮಾವರದ ಹತ್ರ. ಈಗ ಕೊಂಕಣ ರೈಲ್ವೆ ಓಡಾಡ್ತಾಯಿದ್ದೆ. ಆವಾಗ ಇನ್ನೂ ಕೆಲಸ, ರಸ್ತೆ ನಿರ್ಮಾಣ ಮಾಡೋಕ್ಕೆಲ್ಲ ಡೈನಮೈಟ್ ಇಟ್ಟು ಬಂಡೆಗಳನ್ನೆಲ್ಲ ಹೊಡಿತಾಯಿದ್ರು. ಅನೇಕರು ತಮ್ಮ ಮನೆ ಜಮೀನೆಲ್ಲ ಕಳ್ಕೊಂಡಿದ್ರು. ನಾವೆಲ್ಲ ಬ್ಯಾಂಕ್ ಮ್ಯಾನೇಜರ್ಸ್ ಎಲ್ಲೆಲ್ಲಿ ಕೊಂಕಣ ರೈಲ್ವೆ ಕೆಲಸ ನಡೀತಾ ಇತ್ತು ಅಲ್ಲಿಗೆಲ್ಲ ಹೋಗ್ತಾ ಇದ್ವಿ. ಹೋಗಿ ನಿಮ್ಮ ಮನೆ ಹೋಯ್ತಾ, ನಿಮ್ಮ ಜಮೀನು ಹೋಯ್ತಾ ಅಂತ ಭಾಳ ಅನುಕಂಪ ತೋರಿಸ್ತಾ ಇದ್ವಿ. ಅಂದರೆ ಅವ್ರ ಬಗ್ಗೆ ಕಾಳಜಿ ಅಂತಲ್ಲ, ಅವ್ರಿಗೆ ಕಾಂಪನ್ಸೇಷನ್ ಸಿಕ್ಕಿದರೆ ನಮ್ಮ ಬ್ಯಾಂಕಲ್ಲೇ ತಂದು ಇಡಲಿ ಅಂತ. ಆಗ ನನಗೆ ನಮ್ಮ ಪಂಪನ ನೆನಪಾಯಿತು. ಪಂಪ ತನ್ನ ಜನ್ಮಭೂಮಿ ಬನವಾಸಿ ಬಗ್ಗೆ ಹೇಳ್ತಾನೆ, ತೆಂಕಣ ಗಾಳಿ ಸೋಂಕಿದೊಡಂ ಒಳನುಡಿ ಕೇಳ್ದೊಡಂ ಆರಂಕುಶ ಬಿಟ್ಟಡಂ ನೆನೆವುದೆನ್ನ ಮನಂ ಬನವಾಸಿ ದೇಶಮಂ ಅಂತ. ನನಗೆ ಆ ಡೈನಮೈಟ್ ಶಬ್ದ ಕೇಳಿ ಬೇರೆ ಏನೋ ಅನ್ನಿಸ್ತು. ಡೈನಮೈಟ್ ಶಬ್ದ ಕೇಳ್ದೊಡಂ, ಡೈನಮೈಟ್ ಡಮ್ ಡಮ್ ಕೇಳ್ದೊಡಂ, ಕೊಂಕಣ ರೈಲ್ವೆ ಕಂಡಡಂ, ಡೈನಮೈಟ್ ಡಮ್ ಡಮ್ ಕೇಳ್ದೊಡಂ ಆರಂಕುಶ ಬಿಟ್ಟಡಂ ನೆನೆವುದೆನ್ನ ಮನಂ ಪರಿಹಾರ ಧನಂ ಅಂತ. ಈ ನಗುಮೊಗದ ಸೇವೆ ಕೊಡಬೇಕು ಅಂತ ಬ್ಯಾಂಕ್ನಲ್ಲಿ ಹೇಳ್ತಾರೆ. ಆ ನಗುಮೊಗದ ಸೇವೆ ಅಂದರೆ ಸರ್ವಿಸ್ ವಿತ್ ಎ ಸ್ಮೈಲ್ ಅಂತ. ಅನೇಕರು ಬಂದು, ನಾನು ಮ್ಯಾನೇಜರ್ ಆದ್ದರಿಂದ ನಾನು ಬಿಟ್ಟರೆ ಗಂಟೆ ಆಯಿತಾ, ಇನ್ನೊಂದು 10 ನಿಮಿಷ, ಓಕೆ. ಒಂದೇ ಕೆಮ್ಮ ಬಂದಿದ್ದು, ರಸಾಯನ ರೆಡಿಯಾಗಿಲ್ಲ. ಶಂಕರ ರೆಡ್ಡಿ ಅವ್ರು ಹೇಳ್ತಾ ಇದ್ದಾರೆ. ಇಲ್ಲ, ಭಾಳ ಸಂತೋಷ ಆಗ್ತಾಯಿದ್ದೀನಿ ನನಗೆ. ಯಾಕಂತಂದರೆ ತುಂಬ ಚೆನ್ನಾಗಿ ನೀವು ಸ್ಪಂದಿಸ್ತಾ ಇದ್ದೀರಿ. ನನಗೆ ವ್ಯೂವರ್ಸ್ ಆಗೋತ್ತಿಲ್ಲ, ಯಾಕಂದರೆ ನನಗೆ ಸ್ವಲ್ಪ ಆತಂಕ ಇರುತ್ತೆ ಎಲ್ಲ ಕಡೆ. ಸಾಮಾನ್ಯವಾಗಿ ಸ್ಟ್ಯಾಂಡಪ್ ಕಾಮಿಡಿಯವರೆಲ್ಲ ಗದ್ಯದಲ್ಲಿರುತ್ತೆ ಅವ್ರದ್ದು ಹಾಸ್ಯ.
ಅದು ನೇರವಾಗಿರುತ್ತೆ, ಸ್ವಲ್ಪ ವಾಚ್ಯವಾಗಿರುತ್ತೆ, ಎಲ್ರಿಗೂ ತಿಳಿಯುತ್ತೆ. ನಾನು ಮಾಡ್ತಾ ಇರೋದು ಪದ್ಯದಲ್ಲಿ ಹಾಸ್ಯ. ಇನ್ನೊಂದಿದೆ ಮಧ್ಯದಲ್ಲಿ ಹಾಸ್ಯ ಅಂತ, ಅದಿಲ್ಲಿ ಬೇಡ. ಓಕೆ. ಈ ಪದ್ಯದಲ್ಲಿ ಹಾಸ್ಯದ ಒಂದು ವೈಶಿಷ್ಟ್ಯ ಅಂತಂದರೆ ಅದು ಹೇಗೆ ಪ್ರೋಸ್ಗಿಂತ ಡಿಫ್ರೆಂಟ್ ಅಂತಂದರೆ ಭಾಳ ಸೂಕ್ಷ್ಮವಾಗಿರುತ್ತೆ. ಅದು ನಿಮ್ಮಂಥ ಬುದ್ಧಿವಂತರಿಗೆ ಮಾತ್ರ ಅರ್ಥ ಆಗೋದು. ಅವರು ಭಾಳ ಸೂಕ್ಷ್ಮವಾಗಿರುತ್ತೆ. ನೋಡಿ, ಉದಾಹರಣೆ ಕೊಡ್ತೀನಿ. ನಾವೀಗ ವಯಸ್ಸಾದವರು, ನಿವೃತ್ತರು, ನಾವು ಮಾಡೋ ಕೆಲಸ ಅಂತಂದರೆ ವಾಕಿಂಗ್ ಹೋಗೋದು. ಹೀಗೆ ನಾನು ವಾಕಿಂಗ್ ಹೋಗ್ತಾ ಇರುವಾಗ ನಮ್ಮಂಥ ಸಮಾನ ದುಃಖಿಗಳೆಲ್ಲ ಒಟ್ಟು ಸೇರಿಸಿ ನಮ್ಮ ಪರಿಸ್ಥಿತಿನೆಲ್ಲ ಮಾತಾಡ್ಕೊಡ್ತಾಯಿರ್ತೀವಿ. ಯಾಕಂದರೆ ನಿವೃತ್ತರು ನೀವು ಇವತ್ತು ತೋರಿಸ್ತಾ ಇದ್ದರೆ ಅನೇಕ ಯೋಜನೆಗಳು, ನಿವೃತ್ತರ ಸಹಾಯ ಮಾಡುವಂಥ ಯೋಜನೆಗಳು, ಹೆಲ್ತ್ ಬೆನಿಫಿಟ್ಸು, ಮತ್ತೊಂದು. ಯಾಕಂದರೆ ನಮಗೆ ಈಗ ಅರ್ಥ ಆಗ್ತಾಯಿದೆ. ನಿವೃತ್ತ ನಾನು ಮುಂಚೆ ಬ್ಯಾಂಕ್ನಲ್ಲಿ ಯಾರಾದರೂ ಒಬ್ಬ ಪೆನ್ಷನ್ ಗಿರಾಕಿ ಬಂದ ತಕ್ಷಣ ಬೈಕೊಳ್ಳೋದು, ಬಂದಪ್ಪ ತಲೆ ತಿಂತಾನೆ ಮುದುಕ ಅಂತ. ಹೀಗೆ ಯಾಕೆ ತಲೆ ತಿಂತಾನೆ ಅಂತ ಈಗ ನಮಗೆ ಅರ್ಥ ಆಗ್ತಾಯಿದೆ. ಅಲ್ಲಿ ನಮಗೆ ನಮ್ಮದೇ ಆದ ಸಮಸ್ಯೆಗಳಿರುತ್ತೆ. ನಾವು AGM ನಾನು ರಿಟೈರ್ ಆಗುವಾಗ ಕೈಗೊಂದು ಆಳು, ಕಾಳಿಗೊಂದು ಆಳು, ಹತ್ತಿರ ಹೋದರೆ ಕಾರ್ ಬಾಗಿಲು ತೆಗಿಯೋಕ್ಕೊಬ್ಬ, ಬ್ಯಾಗ್ ಇಟ್ಕೊಳ್ಳೋಕ್ಕೊಬ್ಬ, ಆ ಥರ ಎಲ್ಲ ಇದ್ದವರು. ಇವತ್ತು ನಮ್ಮನ್ನು ಕೇಳೋರೇ ಇಲ್ಲ. ನಾವೇ ಬ್ಯಾಗ್ ಇಟ್ಕೊಂಡು ತರಕಾರಿ ಹೊತ್ಕೊಂಡು ಓಡಾಡಬೇಕಲ್ಲಿ. ನಾನಂತೆಲ್ಲ GM ಕೂಡ ಹಾಗೆ ನೋಡಿದ್ದನ್ನು. ನಮಸ್ಕಾರ ಸರ್ ಅಂತೆ GMಗೆ. ಅವ್ರ ಮುಖ ತಿರ್ಸ್ಕೊಂಡು ಹೋದರು, ನೋಡಿದ್ನಲ್ಲ ಅಂದ್ಬಿಟ್ಟು. ರಿಟೈರ್ ಆದಮೇಲೆ ಎಲ್ಲ ಹೊರಟೋಗ್ಬಿಡ್ತು. ಎಲ್ಲೂ ರಸ್ಬಿಟ್ಟಿರೋ, ಹೋಗಿ ಮನೆಯಲ್ಲಾದರೂ ಇರುತ್ತಾ? ಮನೆಯಲ್ಲೂ ಇಲ್ಲ. ಬೆಳಗ್ಗೆ ಎದ್ದು ಟಾಯ್ಲೆಟಿಗೆ ಹೋಗ್ತಾ ಅಂದರೆ ನಿಮ್ಗೇನು ರೀ ಅವಸರ, ಕೂತ್ಕೊಳ್ಳಿ, ಮಕ್ಕಳೆಲ್ಲ ಲೇಟ್ ಆಗುತ್ತೆ ಅವ್ರಿಗೆ. ಅದಕ್ಕೆ ನೀವು ನೋಡಿ, ಬೆಂಗಳೂರಿನಲ್ಲಿ 2 ಕಡೆ ಎಲ್ಲ ನಿವೃತ್ತರೇ ಜಾಸ್ತಿ ಇರ್ತಾರೆ. ಒಂದು ಅಂತಂದರೆ ದರ್ಶನಲ್ಲಿ ಟೀ ಕುಡಿಲಿಕ್ಕೆ, ಯಾಕೆ ಮನೇಲಿ ಮಾಡಿಕೊಡಲ್ಲ. ಇನ್ನೊಂದು ಸಾರ್ವಜನಿಕ ಶೌಚಾಲಯ. ಸೊ ಈ ಥರ ನಮ್ಮದೇ ಸಮಸ್ಯೆಗಳು ನಮಗೆ ಇರುತ್ತೆ. ನಾನು ರಿಟೈರ್ ಆಗುವವರೆಗೆ ನನ್ನ ಹೆಂಡತಿ ಭಾಳ ಉಪಚಾರ ಮಾಡ್ತಿಲ್ಲ. ನನಗೆ ಟೀ ಎಲ್ಲ ಕೊಡ್ತಾಯಿಲ್ಲ. ರಿಟೈರ್ ಆದ ಸ್ವಲ್ಪ ದಿನಕ್ಕೆ ಅರ್ಧ ಕಪ್ ಕೊಡೋಕೆ ಸುಮ್ಮನೆ ಚಹಾ. ನಾನೇನು ಪೆನ್ಷನ್ನು ಅರ್ಧ ಸಂಬಳ ಅಂತ ಅರ್ಧ ಕಪ್ಪ ಅಂತ ಕೇಳಿದೆ. ಇಲ್ಲ ನಿಮ್ಮ ಶುಗರ್ ಬಾರ್ಡ್ರಲ್ಲಿ ಇದೆ ಅಂತೆ. ಏನು ಕಾರಣ ಏನೋ ಇರುತ್ತೆ, ಹೇಗೆ ಬಿಡಿ. ಸೊ ಈ ನಿವೃತ್ತರ ಸಮಸ್ಯೆನ ನಾವು ಹಂಚ್ಕೊಳ್ತೀವಿ, ಅದನ್ನು ನೇರವಾಗಿ ಹೇಳಬಾರ್ದು. ನಾನು ಏನೋ ಅರ್ಧ ಕಪ್ ಕೊಡ್ತಾಳೆ ನನ್ನ ಹೆಂಡತಿ ಅಂತ ಹೇಳಿಬಿಟ್ರೆ ಅವ್ರು ಹೇಗೋ ಅವ್ರ ಕಿವಿಗೆ ಹೋಗುತ್ತೆ, ನಾಳೆ ಅದು ತಪ್ಪಿ ಹೋಗ್ಬಿಡುತ್ತೆ ನಮಗೆ. ಅದಕ್ಕೆ ಒಂದು ದಿವಸ ನಾನು ಒಬ್ಬರು ಗೆಳೆಯರು ಕೇಳಿದರು, ಕಾಲು ನೋವು ಹೇಗಿದೆ? ಇನ್ನೂ ಸ್ವಲ್ಪ ಬೀಗಿದೆ. ಬೆನ್ನು ನೋವು ಹೇಗಿದೆ? ಪೂರ್ತಿ ವಾಸಿಯಾಗಿದೆ. ಕಾಲು ನೋವು ಹೇಗಿದೆ? ಇನ್ನೂ ಸ್ವಲ್ಪ ಬೀಗಿದೆ. ಬೆನ್ನು ನೋವು ಹೇಗಿದೆ? ಪೂರ್ತಿ ವಾಸಿಯಾಗಿದೆ. ತಲೆನೋವು ಹೇಗಿದೆ? ತವರು ಮನೆಗೆ ಹೋಗಿದೆ. ನೋಡಿ, ಹೀಗೆ ಸೂಕ್ಷ್ಮವಾಗಿ ಹೇಳಿದ್ದು ಏನೂ ತೊಂದರೆ ಇಲ್ಲ. ಕನ್ನಡದಲ್ಲಿ ಅನೇಕ ಜನ ಈ ಥರ ಕವಿತೆಗಳನ್ನು ಬರೆದಿದ್ದಾರೆ. BR ಲಕ್ಷ್ಮಣರಾವ್ ಭಾಳ ಪ್ರಸಿದ್ಧ ಕವಿಗಳು ಕನ್ನಡದಲ್ಲಿ. ಅವರು ಒಂದು ಪದ್ಯ, ನಾನು ಭಾಳ ಸ್ನೇಹಿತರು. ಅವನು ಏಕವಚನದ ಗೆಳೆಯರು. ಅವನ ಪದ್ಯ ಚಿಂತಾಮಣಿಯಲ್ಲಿದ್ದ, ನಾನು ಮಂಗಳೂರು ಅಲ್ಲಿದ್ದೆ. ಅವನ ಕವನದಲ್ಲೇ ನಮ್ಮದು ಪದ್ಯಗಳ ವಿನಿಮಯ ಆಗ್ತಾಯಿತ್ತು. ಅವನು ದೊಡ್ಡ ಕವಿತೆ ಇಂಗ್ಲೆಂಡ್ ಲೆಟ್ರಲ್ಲಿ ಬರೆಯೋದು, ನಾನು ಚಿಕ್ಕ ಕವಿತೆ ಪೋಸ್ಟ್ ಕಾರ್ಡಲ್ಲಿ ಬರೆಯೋದು. ಒಂದು ಸರಿ ಲಕ್ಷ್ಮಣರಾವ್ಗೆ ಏನಾಯ್ತೇನೋ, ಒಂದು ಪೋಸ್ಟ್ ಕಾರ್ಡ್ನಲ್ಲಿ ಒಂದು ಚಿಕ್ಕ ಕವನ ಬರೆದಿದ್ದ, ನಮ್ಮ ಮನೆಯಲ್ಲಿ ಅಂತ. ಭಾಳ ಧ್ವನಿಪೂರ್ಣವಾಗಿತ್ತದು. ನಾನು ಓದಿದೆ, ಲಕ್ಷ್ಮಣರಾವ್ ಬರೆದದ್ದು. ನಮ್ಮ ಮನೆಯಲ್ಲಿ ಕಾಮಧೇನುವಿಲ್ಲ, ಕಲ್ಪವೃಕ್ಷ ಇಲ್ಲ, ರಂಬೆ ಇಲ್ಲ, ಊರ್ವಶಿ ಇಲ್ಲ, ಮೇನಕೆ ಇಲ್ಲ, ದೇವರಿಲ್ಲ, ದೆವ್ವ ಇಲ್ಲ, ಭೂತ ಇಲ್ಲ, ಪಿಶಾಚಿ ಇಲ್ಲ ಅಂದೆಲ್ಲ ನನಗೆ ಅನಿಸುವುದೇ ಇಲ್ಲ. ನನಗೆ ದೆವ್ವವಿಲ್ಲ, ಭೂತವಿಲ್ಲ, ಪಿಶಾಚಿ ಇಲ್ಲ ಅಂದೆಲ್ಲ ನನಗೆ ಅನಿಸುವುದೇ ಇಲ್ಲ. ನನಗೆ ಹೆಂಡತಿ ಇದ್ದಾಳೆ. ನೋಡಿ, ನಿಮ್ಗೆ ಮೊದಲೇ ಅರ್ಥ ಆಗೋಯ್ತು ನಿಮಗೆ. ನನಗೆ ಗೆಳೆಯನ ಪರಿಸ್ಥಿತಿ ಅರ್ಥ ಆಯಿತು. ಅವನಿಗೆ ಸಹಾನುಭೂತಿ ಸೂಚಿಸಲಿಕ್ಕೆ ನಾನು ಒಂದು ಪದ್ಯ ಬರೆದೆ, ನಮ್ಮ ಮನೆಯಲ್ಲಿ ಅಂತ. ನಮ್ಮ ಮನೆಯಲ್ಲಿ ಮಿಕ್ಸರ್ ಇಲ್ಲ, ಗ್ರೈಂಡರ್ ಇಲ್ಲ, ವಾಷಿಂಗ್ ಮೆಷಿನ್ ಇಲ್ಲ, ಡಿಶ್ ವಾಷರ್ ಇಲ್ಲ. ನಮ್ಮ ಮನೆಯಲ್ಲಿ ಮಿಕ್ಸರ್ ಇಲ್ಲ, ಗ್ರೈಂಡರ್ ಇಲ್ಲ, ವಾಷಿಂಗ್ ಮೆಷಿನ್ ಇಲ್ಲ, ಡಿಶ್ ವಾಷರ್ ಇಲ್ಲ ಎಂದೆಲ್ಲ ನನ್ನಕ್ಕೆ ಗೊಣಗುವುದಿಲ್ಲ, ಏಕೆಂದರೆ ನಾನಿದ್ದೇನಲ್ಲ. ಸೊ ಹೀಗೆ ಈ ಕವಿತೆಯಲ್ಲಿರೋ ಹಾಸ್ಯ ಭಾಳ ಧ್ವನಿಪೂರ್ಣವಾಗಿರುತ್ತೆ. ಅದನ್ನು ಕೂಡ ನೀವು ಭಾಳ ಚೆನ್ನಾಗಿ ಅರ್ಥ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ನನಗೆ ಖುಷಿ ಆಯಿತು. ಎಲ್ಲ ನಾನು ಹೋದಾಗೆಲ್ಲ ಹೀಗೆ ಅಮೇರಿಕದಲ್ಲಿ ಭಾಳ ಚೆನ್ನಾಗಿ, ಬೆಂಗಳೂರಿಗಿಂತ ಜಾಸ್ತಿ ರೆಸ್ಪಾನ್ಸ್ ಅಮೇರಿಕದಲ್ಲಿ. ನಾನು ಯಾಕೆ ಅಂತ ನನ್ನ ಗೆಳೆಯರೊಬ್ಬರ ಹತ್ರ ಕೇಳಿದೆ. ಅವ್ರು ಹೇಳಿದರು, ನೋಡಿ ಇವರಿಗೆಲ್ಲ ಹನಿಗವನ ಯಾಕೆ ಇಷ್ಟ ಆಗ್ತಾ ಇದೆ ಅಂತ ಕೇಳಿದೆ. ಅದು ಡುಂಡಿರಾಜ್, ಇಲ್ಲಿ ಈ ಹನಿ ಅನ್ನೋ ಶಬ್ದ ಎಲ್ರಿಗೂ ಭಾಳ ಇಷ್ಟ ಅಲ್ವಾ? ಹೆಂಡತಿಯರೆಲ್ಲ ತಮ್ಮ ಗಂಡನ್ನ ಹನಿ ಹನಿ ಅಂತ ಕರೀತಾರೆ ಅಂದರೆ ಹೌದಾ ಅಂತ. ಎಲ್ಲ ಸಂದರ್ಭದಲ್ಲ, ಸಿಟ್ಟು ಬಂದರೆ ಶನಿ ಶನಿ ಅಂತ.
ಇಲ್ಲೇನೋ ನಿಮಗೆ ಅರ್ಥ ಆಯಿತು, ನೀವು ಸಿಕ್ಕಾಬಟ್ಟೆ ನಗ್ತೀರಿ. ಅದೆಲ್ಲ ಕಡೆಗೆ ಆಗೋದು. ನಾನೊಂದು ಸರಿ ಹಾಸನಕ್ಕೆ ಹೋಗಿ ಈ ಥರದ್ದು ತುಂಬ ಧ್ವನಿಪೂರ್ಣವಾದ ಸೂಕ್ಷ್ಮವಾದ ಪದ್ಯಗಳನ್ನು ಓದಿದ್ದೆ. ಯಾರೂ ನಗಲೇ ಇಲ್ಲ ರೀ. ಎಲ್ಲ ಮುಂದ್ಗಡೆ 3 ಜನ ನನ್ನ ಕರೆದವರು ಅಂತ ಕಾಣುತ್ತೆ, ಸ್ವಲ್ಪ ನಗ್ತಾಯಿದ್ರು. ಅದು ನಾನೇನು ಬೇಸರ ಮಾಡ್ಕೊಳ್ಳಿಲ್ಲ. ಹಾಸ್ಯ ಮಾಡೋದು ನಮ್ಮ ಧರ್ಮ, ನಗೋದು ಬಿಡೋದು ಅವರ ಕರ್ಮ ಅಂದ್ಬಿಟ್ಟು ಮಾತಾಡಿ ಬಿಟ್ಟೆ. ಆಮೇಲೆ ಅಲ್ಲೇ ಹಾಲ್ಟ್ ಮಾಡಿದ್ದೆ. ಮರುದಿವಸ ಹೀಗೆ ವಾಕಿಂಗ್ ಹೋಗ್ತಾ ಇದ್ದೆ. ಅಷ್ಟು ದೂರದಿಂದ ಕೆಲವರು ನನ್ನ ಕಡೆ ಕೈ ಮಾಡಿ ಏನೋ ಮಾತಾಡ್ಕೋತಾ ಇದ್ರು. ಆಮೇಲೆ ನನ್ನ ಹತ್ರ ಬಂದರು. ನಂಗೆ ಸ್ವಲ್ಪ ಭಯ ಆಯಿತು. ಬಂದು ಕೇಳಿದರು, ಸರ್ ನಿನ್ನೆ ಟೌನ್ ಹಾಲಲ್ಲಿ ಕವನ ಓದಿದ್ದು ನೀವೇನಾ? ಹೌದಪ್ಪ ನಾನೇ ಅಂತ. ಸರ್ ಭಾಳ ಚೆನ್ನಾಗಿತ್ತು ಅಂತ ಬಿದ್ದು ನೋಗೋಕ್ಕೆ ಶುರು ಮಾಡಿದರು. ನನಗೆ ಆಶ್ಚರ್ಯ ಆಯಿತು. ನಾನು ಕೇಳಿದೆ, ಅಲ್ರಿ ನಾನು ಕವನ ಓದಿದ್ದು ನಿನ್ನೆ ಎಂದೆ. ನಮ್ಗೆ ಅರ್ಥ ಆದದ್ದು ಇವತ್ತು ಸರ್. ಆದರೆ ಭಾಳ ಸಂತೋಷ ಅಂದರೆ ನಿಮಗೆಲ್ಲ ಈಗಲೇ ಅರ್ಥ ಆಗ್ತಾಯಿದೆ. ನಾನು ಇನ್ನೊಂದು 5 ನಿಮಿಷ ಮುಗಿಸ್ಬಿಡ್ತೀನಿ, ಯಾಕಂದ್ರೆ ಕೆಲವು ಮುಖ್ಯವಾದ ಪದ್ಯಗಳನ್ನ ಹೇಳಬೇಕು. ನಾನು ಬ್ಯಾಂಕಲ್ಲಿದ್ದಾಗ ಬ್ಯಾಂಕಿನ ಬಗ್ಗೆ ಸಿಕ್ಕಾಪಟ್ಟೆ ಪದ್ಯಗಳನ್ನು ಬರೆದೆ. ಅದೆಲ್ಲ ಹೇಳೋಕ್ಕೆ ಸಂದರ್ಭ ಇಲ್ಲ. 2 ಪದ್ಯ ಹೇಳ್ತೆ. ಯಾಕಂದರೆ ಬ್ಯಾಂಕ್ನಲ್ಲಿ ಸಾಲ ವಸೂಲಿ ಭಾಳ ಕಷ್ಟ ಅಲ್ವಾ ಸರ್, ಅದ್ರ ಬಗ್ಗೆ ಬರ್ದಿದ್ದೀರಾ ಅಂತ ಕೇಳಿದರು. ಅದ್ರ ಬಗ್ಗೆ ನಾನು ಪದ್ಯ ಬರೆದಿದ್ದೀನಿ. ಬೇಗ ತೀರಿಸುವೆ ಅನ್ನುತ್ತಾರೆ ಸಾಲ ಪಡೆಯುವವರೆಗೆ, ಬೇಗ ತೀರಿಸುವೆ ಅನ್ನುತ್ತಾರೆ ಸಾಲ ಪಡೆಯುವವರೆಗೆ, ವಸೂಲಿಗೆ ಕರೆ ಮಾಡಿದರೆ, ವಸೂಲಿಗೆ ಎಂದು ಕರೆ ಮಾಡಿದರೆ ವ್ಯಾಪ್ತಿ ಪ್ರದೇಶದ ಹೊರಗೆ ಅಂತ. ವ್ಯಾಪ್ತಿ ಪ್ರದೇಶದಿಂದ ಹೊರಗೆ ಹೋದ್ರೂ ಪರವಾಗಿಲ್ಲ, ಕೆಲವರು ದೇಶವನ್ನೇ ಬಿಟ್ಟು ಹೊರಗೆ ಹೋಗ್ಬಿಡ್ತಾರೆ. ಅವ್ರ ಬಗ್ಗೆ ನಾನೊಂದು ಪದ್ಯ ಬರೆದಿದ್ದೆ. ಈಗ ಕರ್ಣನಿಗೆ ಒಬ್ಬ ಶಲ್ಯ ಅಂತ ಸಾರಥಿರ್ತಾನೆ. ಹೇಗೆ ಅರ್ಜುನನಿಗೆ ಕೃಷ್ಣ ಸಾರಥಿ, ಕರ್ಣನಿಗೆ ಶಲ್ಯ. ಆ ಶಲ್ಯ ಮಧ್ಯದಲ್ಲೇ ಬಿಟ್ಟು ಹೋಗ್ಬಿಡ್ತಾನೆ, ಏನೋ ಒಂದು ಜಗಳ ಮಾಡಿಕೊಂಡು ಅಲ್ವಾ. ಆಗ ನಾನು ನಮ್ಮ ರಿಕವರಿ ಪ್ರಾಬ್ಲಮ್ ನೆನೆಸ್ಕೊಂಡು 2 ಸಾಲು ಬರೆದೆ. ಕರ್ಣನಿಗೆ ಕೈಕೊಟ್ಟ ಶಲ್ಯ, ಕರ್ಣನಿಗೆ ಕೈಕೊಟ್ಟ ಶಲ್ಯ, ಬ್ಯಾಂಕುಗಳಿಗೆ ಕೈಕೊಟ್ಟ ಮಲ್ಯ ಅಂತ. ಈಗ ಬ್ಯಾಂಕಲ್ಲೂ ನಮ್ಗೆ ವಿಷಯ ಸಿಗುತ್ತೆ. ಇನ್ನು ಬ್ಯಾಂಕಿಂದ ನಿವೃತ್ತರಾದ ಮೇಲೆ ಏನು ಮಾಡ್ತೀರಿ ಅಂತ. ನಾನು 2016ರಲ್ಲಿ 36 ವರ್ಷ ಸೇವೆ ಸಲ್ಲಿಸಿ ಬ್ಯಾಂಕಿನಿಂದ ನಿವೃತ್ತನಾದೆ. ಆದರೆ ನನ್ನ ಗ್ರಾಚಾರ, ನಾನು ನಿವೃತ್ತರಾಗ ಮೊದಲೇ ಇನ್ನೊಂದು ಸಾರಿ ಒಂದು ಕಡೆ ಹೋಗಿದ್ದೆ. ಇನ್ನೂ 5 ವರ್ಷ ಇತ್ತು ನನ್ನ ಸರ್ವಿಸ್. ಐ ವಾಸ್ ಜಸ್ಟ್ 55. ಕಾರ್ಯಕ್ರಮ ಮುಗಿದ ಮೇಲೆ ಒಬ್ಬಳು ಚಂದದ ಲೇಡಿ ಬಂದು ಅಂತ ಕೇಳಿ, ಏನು ಸರ್ ರಿಟೈರ್ ಆದ್ರಾ ಅಂತ. ಭಾಳ ಬೇಜಾರಾಯಿತು. ನಮಗೆ ಹೆಣ್ಮಕ್ಳಿಗೆ ಅಷ್ಟೇ, ನಮಗೂ ಸ್ವಲ್ಪ ಹೆಂಗಾಗಿ ಕಾಣಬೇಕು ಅಂತ ಇರುತ್ತೆ ಆಸೆ ಅಲ್ವ. ನನಗೆ 55 ಅವ್ರು ಬಂದು, ಏನು ಸರ್ ರಿಟೈರ್ ಆದ್ರಾ ಅಂತ ಕೇಳಿ. ನಾನು ಹೇಳಿದೆ, ಇಲ್ಲ ರೀ ಇನ್ನೂ 5 ವರ್ಷ ಸರ್ವಿಸ್ ಇದೆ ಅಂತೆ. ಓಹೋ 65ಗೆ ರಿಟೈರ್ಮೆಂಟಾ? ಜನರನ್ನು ಬದಲಾಯಿಸೋಕ್ಕಾಗೋದೇ ಇಲ್ಲ ಅಲ್ವಾ. ಸರ್ ರಿಟೈರ್ ಆದಮೇಲೆ ನಿಮ್ಗೇನು ಇನ್ಸ್ಪಿರೇಷನ್ ಅಂತ ಕೇಳಿದರು. ರಿಟೈರ್ ಆದಮೇಲೆ ಕಳೆದ 2011 ಇಸ್ವಿಯಿಂದ ಇವತ್ತಿನ ತನಕ ಸುಮಾರು 14 ವರ್ಷದಿಂದ ಪ್ರತಿದಿನ ಒಂದು ಹೊಸ ಕವನ ನಾನು ಬರಿತಾ ಇದ್ದೀನಿ, ಒಂದು ಪತ್ರಿಕೆಗಾಗಿ, ಉದಯವಾಣಿ ಅನ್ನೋ ಒಂದು ಪತ್ರಿಕೆ. ಬಹುಶಃ ಅದೊಂದು ದಾಖಲೆಯೇ ಇರ್ಬೋದು. ಹಾಗಾಗಿ ನಮಗೆ 1 ನಿಮಿಷವೂ ನಮ್ಮ ಮನಸ್ಸಿಗೆ ವಿಶ್ರಾಂತಿ ಇಲ್ಲ, ಯೋಚನೆ ಮಾಡ್ತಾನೆ ಇರಬೇಕು. ಬ್ಯಾಂಕ್ ಬಿಟ್ಟು ಹೋಯ್ತು, ಮತ್ತು ಏನೊಂದು ನೋಡಿದರೆ ಪತ್ರಿಕೆಗಳು, TV ಮತ್ತು ನಮ್ಮ ಸೋಷಿಯಲ್ ಮೀಡಿಯಾ ಎಲ್ಲ ಕಡೆಯೂ ನಮಗೆ ವಿಷಯ ಸಿಗುತ್ತೆ. ಏನೋ ಒಂದು ಸುದ್ದಿ ಬರುತ್ತೆ, ಅದಕ್ಕೆ ಪ್ರತಿಕ್ರಿಯೆ. ಒಂದು ಸಾರಿ ಒಂದು ಯೋಜನೆ ಬಂದಿತ್ತು, ಸರ್ಕಾರದ ಯೋಜನೆ, ಏನಪ್ಪ ಅಂದರೆ ದಂತಭಾಗ್ಯ ಅಂತ. ಸೊ ಇದೆಂಥ ಭಾಗ್ಯ ಅಂತ ನಾನು ನೋಡಿದೆ. ಅದು ನನ್ನ ಹಾಗೆ ನಿವೃತ್ತರಿಗೆ, ಹಿರಿಯ ನಾಗರಿಕರಿಗೆ ಉಚಿತವಾಗಿ ಹಲ್ಲು ಸೆಟ್ಟು ಅಂತೆ. ಭಾಳ ಖುಷಿ ಆಯ್ತು ನನಗೆ. ತಕ್ಷಣ ನಾನು ಬರೆದೆ ಮರುದಿನದ ಪತ್ರಿಕೆಯಲ್ಲಿ, ಹಿರಿಯ ನಾಗರಿಕರಿಗೆ ಉಚಿತ ಹಲ್ಲು ಸೆಟ್ಟು ದಂತಭಾಗ್ಯ ಯೋಜನೆ. ಹಿರಿಯ ನಾಗರಿಕರಿಗೆ ಉಚಿತ ಹಲ್ಲು ಸೆಟ್ಟು ದಂತಭಾಗ್ಯ ಯೋಜನೆ, ಅಚ್ಚಗನ್ನಡದಲ್ಲಿ ಹೇಳುವುದಾದರೆ ಹಲ್ಕಟ್ ಯೋಜನೆ. ಕೆಲವು ಸರಿಗೆ ಈ ಸುದ್ದಿಗಿಂತ ಜಾಹೀರಾತುಗಳೇ ಜಾಸ್ತಿ ಇರುತ್ತೆ. ಆಗ ಜಾಹೀರಾತು ಕೂಡ ನಮಗೆ ಸ್ಫೂರ್ತಿ ನೀಡ್ಬೋದು. ಒಂದು ಸಾರಿ ದೀಪಾವಳಿ ಸಮಯದಲ್ಲಿ ಒಂದು ಜಾಹೀರಾತು ಬಂದಿತ್ತು ಚಿಕ್ಕದಾಗಿ, ಹೆವಿ ಅನ್ಬಿಲೀವಬಲ್ ಡಿಸ್ಕೌಂಟ್ ಆನ್ ಅಂಡರ್ ಗಾರ್ಮೆಂಟ್ಸ್ ಅಂತ. ಕನ್ನಡದಲ್ಲಿ ಬೇರೆ ಬರೆದಿದ್ರು, ಒಳ ಉಡುಪುಗಳ ಮೇಲೆ ಭಾರೀ ದರ ಕಡಿತ ಅಂತ. ಓಹ್ ಚೆನ್ನಾಗಿದೆ ಅಂತ ಅನಿಸ್ತು ನನಗೆ. ನಾನು ಬರೆದೆ ಮರುದಿವಸ, ಹಬ್ಬದ ಸಲುವಾಗಿ ಒಳ ಉಡುಪುಗಳ ಮೇಲೆ ಭಾರೀ ದರ ಕಡಿತ. ಹಬ್ಬದ ಸಲುವಾಗಿ ಒಳ ಉಡುಪುಗಳ ಮೇಲೆ ಭಾರೀ ದರ ಕಡಿತ, ಧರಿಸಿದ ನಂತರ ಗೊತ್ತಾಗುತ್ತದೆ ಒಳಗೂ ಭಾರೀ ಕಡಿತ. ಆಮೇಲೆ 2019ರಲ್ಲಿ ಕೋವಿಡ್-19 ಬಂತಲ್ವಾ, ಒಂದು 2-3 ವರ್ಷ. ಈ ಕೋವಿಡ್ ಮತ್ತು ಕರೋನಾ ಬಂದಾಗ ನಮಗೆ ಪತ್ರಿಕೆನೇ ಇಲ್ಲ ಕೆಲವು ದಿವಸ. ಆಮೇಲೆ ಪತ್ರಿಕೆಯಲ್ಲಿ ಬರೀ ಕೊರೋನಾದ್ದೇ ಸುದ್ದಿ. ನನಗೆ ಚಿಂತೆ ಆಗೋಯ್ತು, ಏನಪ್ಪ ಇದ್ರ ಬಗ್ಗೆ ಬರೆಯೋದು ಅಂತ. ಆದರೆ ಕೊರೋನಾ ಕೂಡ ನನಗೆ ಸ್ಫೂರ್ತಿ ಸಿಕ್ತು. ಕೊರೋನಾದ ಬಗ್ಗೆನೇ ಒಂದು ಸಂಕಲನ ತಂದಿದ್ದೀನಿ ನಾನು. ಅಷ್ಟು ವಿಷಯಗಳು ಸಿಕ್ತು ಆ ಸಮಯದಲ್ಲಿ. ಅದನ್ನೆಲ್ಲ ಇಲ್ಲಿ ಹೇಳೋದಿಲ್ಲ. 2 ಪದ್ಯನೇ ಹೇಳ್ಬಿಡ್ತೀನಿ ಕೊರೋನಾದ ಬಗ್ಗೆ. ಈ ಕೊರೋನಾದಿಂದ ಅಷ್ಟು ನಷ್ಟ ಆಯಿತು, ಇಷ್ಟು ನಷ್ಟ ಆಯಿತು ಅಂತಾರೆ. ಲಾಭನೂ ಆಗಿದೆ, 2 ಜನರಿಗೆ ಲಾಭನೂ ಆಗಿದೆ. ಕರೋನಾ ಕೃಪೆಯಿಂದ ಬಹಳಷ್ಟು ವಿದ್ಯಾರ್ಥಿಗಳು ಪರೀಕ್ಷೆ ಇಲ್ಲದೆ ಪಾಸು.
ಕರೋನಾ ಕೃಪೆಯಿಂದ ಬಹಳಷ್ಟು ವಿದ್ಯಾರ್ಥಿಗಳು ಪರೀಕ್ಷೆ ಇಲ್ಲದೆ ಪಾಸು. ವರ್ಕ್ ಫ್ರಮ್ ಹೋಮ್ನಿಂದಾಗಿ ಕೆಲವು ದಂಪತಿಗಳಿಗೆ ನಿರೀಕ್ಷೆ ಇಲ್ಲದೆ ಕೂಸು ಅಂತ. ಆ ಕೊರೋನಾ ಸಮಯದಲ್ಲೆಲ್ಲ ಬರೀ ಕಾರ್ಯಕ್ರಮಗಳು ಇಲ್ಲ ನಮಗೆ, ಅವರಿಗೆ ಕೂಸು, ನಮಗೆ ಲಾಸು. ಯಾವ ಕಾರ್ಯಕ್ರಮನೇ ಇಲ್ಲ, ರಾಯಲ್ಟಿನೂ ಇಲ್ಲ. ಕೊನೆಗೆ ಯಾರೋ ಒಂದಿಷ್ಟು ಜನ ಸರ್ ಆನ್ಲೈನ್ ಮಾಡೋಣ ಅಂತೇಳಿ ಆನ್ಲೈನಲ್ಲಿ ಒಂದು ಹಾಸ್ಯಗೋಷ್ಠಿ ಅಂತ ಮಾಡಿದರು ಒಂದು ಸರಿ. ಹೇಗೆ ನಾವು ನಮ್ಮ ಮನೆಯಲ್ಲಿ ಸರ್ ಭಾಳ ಸುಲಭ ಅದು, ನೀವು ನಿಮ್ಮ ಮನೆಯಲ್ಲೇ ಹಾಸ್ಯ ಮಾಡೋದು, ನಾವು ನಮ್ಮ ಮನೆಯಲ್ಲೇ ನಗೋದು ಅಂತ. ಸೊ ಅದು ಚೆನ್ನಾಗಿದೆ ಅನಿಸ್ತು ನನಗೆ. ಅದೆಲ್ಲ ಹೇಳ್ಕೊಟ್ರು ಅವ್ರು, ಏನೋ ಝೂಮ್ ಅಂತೆ, ಅದನ್ನು ನೀವು ಡೌನ್ಲೋಡ್ ಮಾಡಿಕೊಂಡು. ಸೊ ಕಂಪ್ಯೂಟರ್ನಲ್ಲಿ ಗೋಷ್ಠಿ ಶುರುವಾಯಿತು, ಎಲ್ಲರೂ ಕವನ ಓದ್ತಾಯಿದ್ರು. ಆದರೆ ಯಾರೂ ನಗ್ತಾನೆ ಇರಲಿಲ್ಲ. ಕೆಲವರು ವಿಡಿಯೋ ಆಫ್ ಮಾಡ್ಕೊಂಡಿದ್ರು, ಕೆಲವರು ಹೆಂಡತಿ ಹತ್ರ ಏನೋ ಮಾತಾಡ್ತಾಯಿದ್ರು, ಹೀಗೆ ಏನೋ ನಡೀತಾಯಿತ್ತು. ಯಾರೂ ನಗ್ತಾ ಇಲ್ಲ. ಒಬ್ಬ ಕವನ ಓದುವ ಮಾತ್ರ ಎಲ್ಲರ ಮುಖದಲ್ಲೂ ನಗು ಕಾಣ್ತು. ಏನಪ್ಪ ಅಂತ ನಾನು ಸ್ವಲ್ಪ ಸೂಕ್ಷ್ಮವಾಗಿ ನೋಡಿದೆ, ಕಾರಣ ಗೊತ್ತಾಯಿತು. ಆನ್ಲೈನ್ನಲ್ಲಿ ಕವನ ಓದುವಾಗ ಜನ ಬಿದ್ದು ಬಿದ್ದು ನಕ್ಕರು. ಆನ್ಲೈನ್ನಲ್ಲಿ ಕವನ ಓದುವಾಗ ಜನ ಬಿದ್ದು ಬಿದ್ದು ನಕ್ಕರು. ಕವಿಗಳ ಹಿಂದೆ ಕಾಣುತ್ತಿತ್ತು ಒಣಗಲು ಹಾಕಿದ ನಿಕ್ಕರು ಅಂತ. ಇವತ್ತು ನಾವು ಭೈರಪ್ಪನವರಿಗೆ ಶ್ರದ್ಧಾಂಜಲಿ ಸಲ್ಲಿಸಿದ್ದೀವಿ ಆರಂಭದಲ್ಲಿ. ಕನ್ನಡದ ಬಹಳ ದೊಡ್ಡ ಸಾಹಿತಿ. ನಾವೆಲ್ಲ 8 ಜನ ಜ್ಞಾನಪೀಠ ಪಡೆದವ್ರನ್ನ ಮಾತ್ರ ತಲೆ ಮೇಲೆ ಹೊತ್ತು ಮರೆಸ್ತೀವಿ, ಅವರ ಪಟಗಳನ್ನೆಲ್ಲ ಕಡೆ ಹಾಕ್ತೀವಿ. ಆದರೆ ಇವರಿಗೆ ಸರಸ್ವತಿ ಸಮ್ಮಾನ ಬಂದಿದೆ, ಅದು ಕೂಡ ಜ್ಞಾನಪೀಠದಷ್ಟೇ ಶ್ರೇಷ್ಠವಾದ ಒಂದು ಪ್ರಶಸ್ತಿ. ಖಂಡಿತ 8 ಜನಕ್ಕೆ ಪಟ್ಟಿಯಾಗುವುದಿಲ್ಲ ಪೂರ್ತಿ. ಭೈರಪ್ಪನವರು ತಂದಿದ್ದಾರೆ ಕನ್ನಡಕ್ಕೆ ಕೀರ್ತಿ ಅಂತ ನಾನು ಆ ಸಂದರ್ಭದಲ್ಲಿ ಬರೆದಿದ್ದೆ. ಆಮೇಲೆ ತಮಾಷೆಯಾಗಿ ಈ ಕೊರೋನಾ ಟೈಮಲ್ಲೂ ನಾನೊಂದು ಪದ್ಯ ಬರೆದಿದ್ದೆ, ಕೊರೋನಾ ಹರಡೋದಕ್ಕೆ ಭೈರಪ್ಪನೇ ಕಾರಣ ಅಂತ. ಯಾಕೆ ಅಂತಂದರೆ ಅವ್ರದ್ದು 2 ಕಾದಂಬರಿ ಇದೆ, ಭಾಳ ಅನೇಕ ಕಾದಂಬರಿಗಳಿವೆ. ಬಹಳ ಮುಖ್ಯ ಅದು ಯಾನ ಅಲ್ವಾ, ಮತ್ತು ತಂತು ಅನ್ನೋ 2 ಕಾದಂಬರಿ ಇಟ್ಕೊಂಡು ನಾನು ಆ ತಮಾಷೆಗೆ ಬರೆದಿದ್ದು. ಕೊರೋನಾ ಹರಡಲಿಕ್ಕೆ ಭೈರಪ್ಪನೇ ಕಾರಣ, ವಿಮಾನ ಯಾನ ತಂತು ಕೊರೋನಾ ಅಂತ. ಹೀಗೆ ಭೈರಪ್ಪನವ್ರಿಗೆ ನಾವು ಇವತ್ತಿಲ್ಲಿ ಶ್ರದ್ಧಾಂಜಲಿ ಸಲ್ಲಿಸಿದ್ದೀವಿ. ಕೊರೋನಾದಲ್ಲಿ ಮೊಬೈಲ್ ಭಾಳ ನನಗೆ ಅನಿಸ್ತಾ ಇದೆ, ಆವಾಗೆಲ್ಲ ಮೊಬೈಲಿಗೆ ಮಕ್ಕಳಲ್ಲಿ ಮೊಬೈಲ್ನಲ್ಲೇ ಶಾಲೆಯನ್ನು ಬಿಟ್ಟು ಇವತ್ತು ಮಕ್ಕಳು ದೊಡ್ಡವರೆಲ್ಲ ಮೊಬೈಲಿಗೆ ನಾವು ಅಡಿಕ್ಟ್ ಆಗಿಬಿಟ್ಟಿದ್ದೀವಿ. ಎಷ್ಟು ಜನ ನಾನು ನೋಡ್ತೀನಿ. ನಿನ್ನೆ ಒಂದು ದೇವಸ್ಥಾನದ ಕಾರ್ಯಕ್ರಮಕ್ಕೆ ಹೋಗಿದ್ದೀನಿ, ನಾವು ಅಲ್ಲಿ ಹೋದರೂ ನಮ್ಗೆ ಭಕ್ತಿ ಬರೋದಿಲ್ಲ, ಮೊಬೈಲ್ ತೆಗೆದು ನಾವು ಮೊಬೈಲ್ ನೋಡೋಣ ಅಂತ ಅನಿಸುತ್ತೆ. ಅಂಥದ್ರಲ್ಲಿ ಯಾಕೆ ಹಿಂಗಾಯಿತು ಅಂತಂದರೆ ಅನಿವಾರ್ಯ ಆಗಿದೆ, ನಮ್ಮ ಜೀವನದ ಒಂದು ಭಾಗ. ಆದರೆ ಸ್ವಲ್ಪ ಹತೋಟಿ ಇರಬೇಕು ಅನ್ನೋದಕ್ಕೆ ನಾನು ಪದ್ಯ ಯಾವಾಗಲೂ ಹೇಳ್ತೀನಿ ಈ ಮೊಬೈಲ್ ಬಗ್ಗೆ. ಮೊನ್ನೆ ಯಾರೋ ಹೇಳ್ತಾ ಇದ್ದರು, ಈ ಮೊಬೈಲು ಮತ್ತು ಚಿಕ್ಕ ಮಕ್ಕಳ ಡೈಪರು ಎರಡೂ ಒಂದೇ ಅಂತ. ಮೊನ್ನೆ ಯಾರೋ ಹೇಳ್ತಾ ಇದ್ದರು, ಈ ಮೊಬೈಲು ಮತ್ತು ಚಿಕ್ಕ ಮಕ್ಕಳ ಡೈಪರು ಎರಡೂ ಒಂದೇ ಅಂತ. ಆಗಾಗ ತೆಗೆದು ಚೆಕ್ ಮಾಡಬೇಕು ಏನಾದರೂ ಬಂತಾ ಅಂತ. ಸ್ನೇಹಿತರೆ, ನಾನು ಖಂಡಿತ ನಿರೀಕ್ಷಿಸಿರಲಿಲ್ಲ. ಒಂದು ಅಂತಂದರೆ ನನಗೆ ಸ್ವಲ್ಪ ನೆಗಡಿಯಾಗಿತ್ತು. ನಮ್ಮ ರಾಧಿಕಾಮಾಯಿ ನನಗೆ ಏನೋ ಕೊಟ್ಟಿದ್ದರು ಟ್ಯಾಬ್ಲೆಟ್ಸ್, ಬಹುಶಃ ಅದು ನನಗೆ ಸಹಾಯ ಮಾಡಿದೆ ಅಂತ ಕಾಣುತ್ತೆ ಇಷ್ಟು ಮತ್ತು ಮಾತಾಡೋಕ್ಕಾಯ್ತು. ಜೊತೆಗೆ ನಿಮ್ಮ ಒಂದು ಪ್ರೇರಣೆ, ನೀವೆಲ್ಲ ಚಪ್ಪಾಳೆ ಹೊಡೆದು ಸ್ಫೂರ್ತಿ ಕೊಟ್ಟೋದ್ರಿಂದ ಮಾತಾಡಿದೆ. ಯಾಕೋ ಕವಿಗಳು ಮಾಡುತ್ತಿದ್ದರು ಕವನ ವಾಚನ, ಶ್ರೀನಿವಾಸ ಭಟ್ರು ನೋಡ್ತಿದ್ರು ತಮ್ಮ ವಾಚನ ಅಂತ. ಅಲ್ವಾ? ಕೊನೆಯದಾಗಿ ಒಂದೆರಡು ಮಾತುಗಳನ್ನು ನಾನು ಹೇಳಲೇಬೇಕು. ನಮ್ಮ ವಿದ್ಯಾರಣ್ಯ ಕನ್ನಡ ಕೂಟದ ಬಗ್ಗೆ, ಯಾಕೆಂದರೆ ಬಹಳ ಪ್ರತಿಷ್ಠಿತವಾದ ಕೂಟ, ಇದನ್ನು ನೀವು ಮುಂದಿಸ್ಕೊಂಡು ಹೋಗುವ, ಯಾಕೆಂದರೆ ನಿಮ್ಮ ಹಿರಿಯರು ಈವರೆಗಿನ ರಥವನ್ನು ಭಾಳ ಚೆನ್ನಾಗಿ ಎಳೆದುಕೊಂಡು ಬಂದಿದ್ದಾರೆ. ಇದನ್ನು ಮುಂದೆ ಎಳೆದುಕೊಂಡು ಹೋಗುವವರ ಜವಾಬ್ದಾರಿ ಹೆಚ್ಚಿದೆ. ಯಾಕೆಂದರೆ ನಾನು 2012ರಿಂದ ಅಮೇರಿಕಕ್ಕೆ ಬಂದು ಅನೇಕ ಕನ್ನಡ ಸಂಘಗಳನ್ನು ನೋಡ್ತಾ ಇದ್ದೀನಿ. ಯಾಕೆಂದರೆ ಆವಾಗಿನ ಒಂದು ವಾತಾವರಣ ಬೇರೆ, ಇವಾಗಿನ ವಾತಾವರಣ ಬೇರೆ. ಆಗ ನಾನು ಬಂದಾಗೆಲ್ಲ ಅಲ್ಲಿನ ಯುವಕರೆಲ್ಲ ಹೊಸದಾಗಿ ಸೇರಿಕೊಂಡವರು, IT BT ಅವರು, ಸರ್ ನಾವೆಲ್ಲ ನಿಮ್ಮ ಅಭಿಮಾನಿಗಳು, ಸರ್ ನಾವೆಲ್ಲ ನಿಮ್ಮ ಅಭಿಮಾನಿಗಳು, ವಿ ಆರ್ ಆಲ್ ಯುವರ್ ಫ್ಯಾನ್ಸ್ ಅಂತಿದ್ರು. ಯಂಗ್ಸ್ಟರ್ಸ್. ನಂಗೆ ಭಾಳ ಖುಷಿ ಆಗ್ತಿತ್ತು ಯಾವಾಗ 2012ರಲ್ಲಿ. ಮೊನ್ನೆ 2024ರಲ್ಲಿ ಪುನಃ ನಾನು ಅಕ್ಕ ಸಮ್ಮೇಳನಕ್ಕೆ ಹೋದೆ. ಅಲ್ಲಿ ಬಂದವರೆಲ್ಲ ಏನು ಹೇಳ್ತಾರೆ ಗೊತ್ತಾ, ಸರ್ ನಮ್ಮ ಅಪ್ಪ ಅಮ್ಮ, ನಮ್ಮ ಅತ್ತೆ ಮಾವ ಎಲ್ಲ ನಿಮ್ಮ ಅಭಿಮಾನಿಗಳು. ಅಂದರೆ ಏನು ಅರ್ಥ? ನಮ್ಮ ಮಕ್ಕಳಿಗೆ ಇದನ್ನು ನಾವು ಪರಿಚಯಿಸ್ತಾ ಇಲ್ಲ, ನಮ್ಮ ಕನ್ನಡ ಸಾಹಿತ್ಯವನ್ನು. ಆ ಕೆಲಸವನ್ನು ಇಲ್ಲಿನ ಕನ್ನಡ ಸಂಘಗಳು ಮಾಡ್ತಾ ಇದ್ದಾರೆ, ಕನ್ನಡ ಕಲಿಸೋ ಕೆಲಸ ಮಾಡ್ತಾರೆ, ಇಂಥ ಕಾರ್ಯಕ್ರಮಗಳನ್ನು ಏರ್ಪಡಿಸ್ತಾರೆ. ಅದಕ್ಕೆ ನಮ್ಮ ಮಕ್ಕಳು, ಅವರು ನಮ್ಮ ಯಂಗ್ಸ್ಟರ್ಸ್ ಏನಿದ್ದಾರೆ, ಮಕ್ಕಳು, ಚಿಕ್ಕ ಮಕ್ಕಳು, ಅವರಿಗೆ ಅವ್ರು ನಾವು ಕರ್ಕೊಂಡು ಬಂದು ಅವರಿಗೂ ಇದರಲ್ಲಿ ಆಸಕ್ತಿ ಮೂಡಿಸುವಾಗ ಮಾಡಿದರೆ ಮಾತ್ರ. ಈಗ ನಾವು 50 ವರ್ಷ ಆಯಿತು, 53 ವರ್ಷ ಆಯಿತು ಅಂತ ಹೆಮ್ಮೆ ಪಡ್ತಾಯಿದ್ವಿ. ಇದು 100 ವರ್ಷ ಆಗಬೇಕಾದ್ರೆ ಆ ಒಂದು ಮ್ಯಾಂಟಲನ್ನು ಅವರು ಮುಂದುವರ್ಸ್ಕೊಂಡು ಹೋಗಬೇಕು, ಜವಾಬ್ದಾರಿನ ಅವರು ತಗೊಂಡು
ತಗೊಂಡು ಹೋಗಬೇಕು ಅನ್ನೋ ಒಂದು ಮಾತನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಹೇಳ್ತಾ, ನಿಮ್ಮ ಈ ನಿಧಿ ಸಂಗ್ರಹಣಾ ಯೋಜನೆ ಯಶಸ್ವಿಯಾಗಲಿ, ಅದಕ್ಕೆ ಸಹಕರಿಸಿದ ನಿಮ್ಮೆಲ್ಲರಿಗೆ ಹಾಗೂ ನನ್ನನ್ನು ಪ್ರೀತಿಯಿಂದ ಕರೆದ ಶ್ರೀನಿವಾಸ್ ಭಟ್ ಅವರ ದಂಪತಿಗಳಿಗೆ ಮತ್ತು ನನಗೆ ವಿಠ್ಠಲ್ ದೇಸಾಯಿ ಅವ್ರ ಬಗ್ಗಂತೂ ನಾನು ಏನು ಹೇಳೋದಂತ ಗೊತ್ತಿಲ್ಲ, ನೋ ವರ್ಡ್ಸ್. ನಿನ್ನೆ ಎಲ್ಲ ನನಗೆ ಸೈಟ್ ಸೀಯಿಂಗ್ ಎಲ್ಲ ಮಾಡಿಸಿದ್ರು. ಇವತ್ತು ಅವರ ಮಿಸ್ಸೆಸ್ಸು ರಾಧಿಕಾ ಅವ್ರ ಭರ್ಜರಿ ಊಟ, ಮಧ್ಯಾಹ್ನ ಮೊನ್ನೆನೂ ಊಟ ಹಾಕಿದ್ದಾರೆ, ನಿನ್ನೆ ಇವತ್ತು ಮಾತ್ರ. ಅದೆಲ್ಲಕ್ಕಿಂತ ಮುಖ್ಯ ಅಂದರೆ ನಿನ್ನೆ ದೇವಸ್ಥಾನಕ್ಕೆ ಹೋದ್ವಿ ನಾವು. ಯಾವ ದೇವಸ್ಥಾನ ಅದು? ಲಿಂಕ್ ಲೆಮನ್ ದೇವಸ್ಥಾನದಲ್ಲಿ ಒಂದು ಕಲಶ ಪ್ರತಿಷ್ಠಾಪನೆ ನಡೀತಾ ಇದೆಯಲ್ಲ, ಅಲ್ಲಿ ಗುರುದತ್ ಸಿಕ್ಕಿದ್ರು ನಮಗೆ. ಇವರು ಪರಿಚಯಿಸಿದ್ರು. ನನಗೊಂದು ಅದ್ಭುತವಾದ ಒಂದು ಅವಕಾಶ ಅಂತಂದರೆ, ಎಲ್ಲ ಮೆಟ್ಲುಗಳನ್ನು ಹಾಕಿದ್ದಾರೆ ಈಗ, ಅಲ್ಲಿ ಪೇಂಟ್ ಮಾಡಿ ಕೊನೆವರೆಗೂ ನೀವು ಬರ್ತೀರಾ ಕೇಳಿದರು. ನಾನು ಮನೆಯಲ್ಲಿ 2 ಮಾಡಿ ಹತ್ತಲ್ಲ, ನಾನು ಭಯಪಡ್ತೀನಿ ಹಾರ್ಟ್ ಬೀಟ್ ಜಾಸ್ತಿ ಆಗುತ್ತೆ ಅಂತ. ಅದು ಏನು ಅಂತ ಅವ್ರು ಬರ್ತಾರೆ ಕೇಳಿದ್ರೆ ನಾನು ಹ್ಞೂ ಅಂತಂದೆ. ಅವ್ರಿಗೆ ಮಂಡಿ ನೋವು ಇತ್ತು. ಅವರು ಬರ್ತೀನಿ ನೀವು ಬರಬೇಡಿ ಅಂದೆ. ಹತ್ತಾ ಹೋಗ್ತೀನಿ, ಕರ್ಕೊಂಡು ಹೋಗ್ತಾ ಇದ್ದಾರೆ, ಮೇಲೆಯವರೇ ಕರ್ಕೊಂಡು ಹೋಗಿದ್ದಾರೆ. ಆಮೇಲೆ ನೋಡ್ತೀನಿ ದೇಸಾಯಿ ಅವರು ಬರ್ತಾಯಿದ್ದಾರೆ, ನಾನು ಬರ್ತೀನಿ ರೀ ಅಂತ. ಸೊ ಒಂದು ಅದ್ಭುತವಾದ ಅವಕಾಶವನ್ನು ನಮಗೆ ಗುರುದತ್ತ ಅವರು ಒದಗಿಸಿ ಕೊಟ್ಟರು. ನಾನು ಹೇಳಿದೆ ಇದು ಗುರುಬಲ, ಅದರಿಂದ ನಾನು ಹತ್ತಿದ್ದೀನಿ ಅಂತ ಹೇಳಿದೆ. ಸೊ ಅಂಥ ಒಂದು ಅವಕಾಶ ಸಿಕ್ಕಿದೆ. ಸೊ ಅನೇಕ ಒಳ್ಳೆಯ ಸಂಗತಿಗಳು ಇಲ್ಲಿ ಆಗಿವೆ. ನಾನು ಚಿಕಾಗೋ ನಗರಕ್ಕೆ ಮತ್ತೆ ಖಂಡಿತ ಬರ್ತೀನಿ. ನಿಮ್ಮ ಕಾರ್ಯಕ್ರಮ ಹೀಗೆ ಯಶಸ್ವಿಯಾಗಿ ಸಾಗಲಿ ಅಂತ ಹಾರೈಸ್ತಾ ನನ್ನ ಮಾತನ್ನು ಕೊನೆಗೂ ಮುಗಿಸ್ತೀನಿ. ನಮಸ್ಕಾರ.